ನಮಸ್ಕಾರ. ನಾನು ರಾಣಾ ಯಶವಂತ್ ನಿಮ್ಮನ್ನ ಸ್ವಾಗತಿಸ್ತೀನಿ. ದಿನ, ತಿಂಗಳು, ವರ್ಷ ಇವು ಸಮಯದ ಗಣನೀಯ ಘಟಕಗಳು. ನಮ್ಮ ನೆನಪು ಕೂಡ ಹೆಚ್ಚು ಕಡಿಮೆ ಹೀಗೆ ಇರುತ್ತೆ. ಆದರೆ ದಿನ, ತಿಂಗಳು, ವರ್ಷದಲ್ಲಿ ಒಂದು ಹೊಸತನನೂ ಇದೆ. ಹೊಸ ದಿನ, ಹೊಸ ತಿಂಗಳು, ಹೊಸ ವರ್ಷ. ಮತ್ತೀ ಹೊಸದು ಅಂದ್ರೆ ನೀವು ಹಳೇದನ್ನ ಬಿಡ್ತಾ ಇದ್ದೀರಿ ಅಂತ. ಯಾವಾಗ ಹಳೇದ್ ಬಿಟ್ಟು ಹೊಸದಕ್ಕೆ ಬರ್ತಿರೋ ಆಗ ಹೊಸ ವರ್ಷದಲ್ಲಿರ್ತೀರಿ. 2024 ಹೋಗುತ್ತೆ, 2025 ಬರುತ್ತೆ. ಆಗ ದೇಶ ಮತ್ತು ಜಗತ್ತಿನ ಒಳಗೆ ಎಷ್ಟೋ ವಿಷಯಗಳಿವೆ. ಅದಲ್ಲದೆ ಬರೋ ಸಮಯದಲ್ಲಿ ಯಾವ ಅಪಾಯಗಳು, ಸವಾಲುಗಳು ಎದುರಾಗ್ತಿವೆ ಅದನ್ನ ದೃಷ್ಟಿಲಿಟ್ಕೊಂಡು ನಮ್ಮನ್ನು ನಾವು ಹೇಗೆ ತಯಾರು ಮಾಡ್ಕೋತಾ ಇದ್ದೀವಿ, ನಾವ್ ಏನ್ ಹೊಸದು ಮಾಡ್ತಾ ಇದ್ದೀವಿ, ಹೊಸ ಸಂಕಲ್ಪ ನಮ್ದೇನಾಗಿರ್ಬೇಕು, ನಮ್ಮ ಹೊಸ ವರ್ಷ ಹೇಗಿರಬೇಕು, ಇದನ್ನ ಚರ್ಚಿಸೋಕೆ ಆಚಾರ್ಯ ಪ್ರಶಾಂತ್ ಜಿ ಅವ್ರ ಜೊತೆಗೆ ನಾನಿದ್ದೀನಿ. ನಿಮಗೆ ತುಂಬ ಹೃದಯದ ಸ್ವಾಗತ. ಹೊಸ ವರ್ಷ, ಕೆಲವು ಹೊಸ ಕನಸುಗಳು, ಹೊಸ ಸಂಕಲ್ಪ. ಮನುಷ್ಯ ಬಹಳ ಯೋಚಿಸ್ತಾನೆ. ಈ ಬಾರಿ ಅದನ್ನ ಮಾಡ್ತೀನಿ, ಈ ಬಾರಿ ಇದನ್ನ ಮಾಡ್ತೀನಿ, ಎಷ್ಟೋ ಸಾರಿ ಯೋಚಿಸಿರ್ತಾನೆ. ಮತ್ತೆ ಕೆಲವು ದಿನಗಳ ನಂತರ ಅವನು ಮತ್ತೆ ಹಳೆ ದಾರಿ ಹಿಡಿತಾನೆ. ಆದರೆ ಈ ಹೊಸ ವರ್ಷ 2025 ಏನಿದೆ, ಎಷ್ಟು ಸವಾಲುಗಳು, ಎಷ್ಟೋ ಅಪಾಯಗಳು ಮತ್ತು ಸಾಧ್ಯತೆಗಳೊಂದಿಗೆ ಬರ್ತಾ ಇದೆ. ಮತ್ತ ಕೇಳ್ತಾ ಇರೋ ವ್ಯಕ್ತಿ ಯಾವ ಸಂಕಲ್ಪದೊಂದಿಗೆ ಹೊಸ ವರ್ಷಕ್ಕೆ ಕಾಲಿಡಬೇಕು? ಮೊದಲನೇದಾಗಿ ನಾವು ಸಾಧ್ಯತೆ, ಅಪಾಯ, ಸವಾಲುಗಳ ಬಗ್ಗೆ ಮಾತಾಡಿದಾಗ ಜಗತ್ತಿನಲ್ಲಿ ಮತ್ತು ವ್ಯಾಪಕ ಮಟ್ಟದಲ್ಲಿ ಏನ್ ನಡೆಯುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ನಂತರ ನಾವು ನೋಡೋಣ ಅದರ ಸಂಬಂಧ ವೈಯಕ್ತಿಕ ಮಟ್ಟದಲ್ಲಿ ಇದೆಯೋ ಇಲ್ವೋ ಅಂತ. ಇದು ಸವಾಲುಗಳು ತುಂಬಿರೋ ಬಹಳ ದೊಡ್ಡ ವರ್ಷವಾಗಿರುತ್ತೆ ನಮ್ಮ ಮುಂದೆ ನಿಂತಿರೋದು. ಎರಡನೇ ಮಹಾಯುದ್ಧದ ನಂತರ ಕೆಲವೇ ವರ್ಷಗಳು ಹೀಗಿದ್ದವು, ಯಾವಾಗ ಒಂದಲ್ಲ ಎರಡು ದೊಡ್ಡ ಯುದ್ಧಗಳು ನಡೆಯುತ್ತಿದ್ವು ಜಗತ್ತಿನಲ್ಲಿ. ಮತ್ತೆ ಇನ್ನೊಂದು ಕಡೆಯಲ್ಲಿ ಯುದ್ಧ ಯಾವಾಗ ಬೇಕಾದರೂ ಭುಗಿಲೇಳುವಷ್ಟು ಒತ್ತಡ ಇರ್ತಿತ್ತು. ಆಗ ನಾನು 2025 ನೋಡಿದಾಗ ಮೊದಲ ವಿಷಯ ನಾನು ನೋಡ್ತೇನೆ, ಈ ಎರಡು ಯುದ್ಧಗಳಿಂದ ಏನಾಗಲಿದೆ ಅಂತ. ರಷ್ಯಾ ಉಕ್ರೇನ್ ಮತ್ತೆ ಮಧ್ಯಪ್ರಾಚ್ಯದಲ್ಲಿ ಏನ್ ನಡೀತಾ ಇದೆ ಅದು. ಇದು ಒಂದು ದೊಡ್ಡ ಸವಾಲು. ಇದು ಎಲ್ಲಿಂದ ಬರ್ತಾ ಇದೆ ಅಂತ ನಾವು ಮುಂದೆ ನೋಡೋಣ. ಇದಕ್ಕೆ ನಂಟು ಕೂಡ ಮನುಷ್ಯನ ಮನಸ್ಸಿನಿಂದಾನೆ. ಆದ್ರೆ 2025 ನಾವು ವೈಯಕ್ತಿಕ ಮಟ್ಟದಲ್ಲಿ ಯಾವುದೇ ಸಂಕಲ್ಪ ತೆಗೆದುಕೊಳ್ಳೋ ಮುಂಚೆ ಎಲ್ಲಕ್ಕಿಂತ ಮೊದಲು ಜಗತ್ತಿನಲ್ಲಿ ಏನ್ ನಡೀತಿದೆ ಅಂತ ನೋಡ್ಬೇಕಾಗತ್ತೆ. ಮತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ಒಂದ್ ವೇಳೆ ಈ ಎರಡು ಯುದ್ಧ ನಿಂತು ಹೋದ್ರೆ ಆಗ್ಲೂ ಈ ಎರಡು ಯುದ್ಧಗಳಿಂದ ಆಗಿರುವಂತಹ ಅಪಾಯ ಹಾಗಿರುತ್ತೆ. ಅದೆಷ್ಟು ದೊಡ್ಡ ಅಪಾಯ ಅಂತಂದ್ರೆ 24ರಲ್ಲಿ ಎಷ್ಟಿತ್ತು ಅದಕ್ಕಿಂತಲೂ 25ರಲ್ಲಿ ಜಾಸ್ತಿ ಇರುತ್ತೆ, 26ರಲ್ಲಿ ಇನ್ನೂ ದೊಡ್ಡದಾಗತ್ತೆ. ಮತ್ತೆ 20ರಿಂದ 25 ವರ್ಷ ಕಳೆಯುವಷ್ಟರಲ್ಲಿ ಆ ಅಪಾಯ ಎಷ್ಟು ದೊಡ್ಡದಾಗತ್ತೆ ಅಂದ್ರೆ ಆ ಅಪಾಯ ಎಷ್ಟು ದೊಡ್ಡದು ಅಂತ ಹೇಳೋದಕ್ಕೂ ಬಹುಶಃ ಜನ ಕಡಿಮೆ ಇರ್ತಾರೆ. ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್. ಹಾಗಾಗಿ 2024ರಲ್ಲಿ ಭಾರತವನ್ನ ನೀವು ಗಮನಿಸಿದ್ರೆ ಹತ್ರ 95% ದಿನಗಳು ಹಾಗೆ ಇದ್ವು. 365ರಲ್ಲಿ ಯಾವಾಗ ಒಂದಲ್ಲ ಒಂದು ಎಕ್ಸ್ಟ್ರೀಮ್ ವೆದರ್ ಇವೆಂಟ್ ಭಾರತದಲ್ಲಿ ಒಂದಲ್ಲ ಒಂದ್ ಕಡೆ ನಡೀತಿತ್ತು. ಇದೇ ರೀತಿ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಅತಿ ಹೆಚ್ಚು ಉಷ್ಣತೆ ಇದ್ದಂತಹ ದಿನ ಯಾವುದಿತ್ತೋ ಅದನ್ನ ಈ ವರ್ಷ ನಾವು ಅನುಭವಿಸಿದ್ದೀವಿ. ಇಷ್ಟು ಉಷ್ಣಾಂಶವನ್ನ ಮನುಷ್ಯ ಇದುವರೆಗೂ ಅನುಭವಿಸಿದ್ದಿಲ್ಲ. ಅಂದ್ರೆ 2024 ಇದುವರೆಗಿನ ಅತಿ ಹೆಚ್ಚು 2024 ಇದುವರೆಗಿನ ಅತಿ ಹೆಚ್ಚು ಉಷ್ಣಾಂಶದ ವರ್ಷ ಆಗಿತ್ತು. ಮತ್ತು 2024ರ ತಿಂಗಳು ಮತ್ತು ದಿನ ಮತ್ತು ವಾರ ನೀವು ಯಾವ ಮಟ್ಟದಲ್ಲಿ ಸರಾಸರಿ ತೆಗೆದ್ರೂ ಅದು ಕೂಡ ಜಾಸ್ತಿ ಉಷ್ಣಾಂಶ ದಾಖಲಿಸಿದೆ. ಆದ್ರೆ ಇದು ಅಪಾಯಕಾರಿ ವಿಷಯ ಅಲ್ಲ. ಆದ್ರೆ ಅಪಾಯಕಾರಿ ವಿಷಯ ಏನಂದ್ರೆ 2024-25ರ ಹೋಲಿಕೆಯಲ್ಲಿ ನಿಮ್ಗೆ ತಂಪು ಅಂತ ಅನ್ಸುತ್ತೆ. ಅಂದ್ರೆ 2025 ಹೆಚ್ಚು ಉಷ್ಣಾಂಶ ಇರುತ್ತೆ, ಇನ್ನಷ್ಟು ಬಿಸಿಯಾಗಿರುತ್ತೆ. ಆದ್ರೆ ಅದು ಅಷ್ಟು ಅಪಾಯಕಾರಿ ವಿಷಯವಲ್ಲ. ಇನ್ನೂ ಆತಂಕಕಾರಿ ವಿಷಯ ಏನಂತಂದ್ರೆ 26 ಮತ್ತು 27ರ ಹೋಲಿಕೆಯಲ್ಲಿ ನಿಮ್ಗೆ 25 ತಂಪು ಅನ್ಸುತ್ತೆ. ಹಾಗಾದ್ರೆ ಒಂದು ನಿರಂತರ ಪ್ರಕ್ರಿಯೆ ಶುರುವಾಗ್ತಿದೆ. ಇದರ ಅಂತ್ಯ ನಮ್ಮೊಂದಿಗೆ ಮುಗಿಯುತ್ತೆ. ಮತ್ತು ನಮ್ಮ ಅಂತ್ಯ ಆಗಿ ಹೋದ್ರೂ ಅದು ಅಷ್ಟು ಭಯಾನಕ ವಿಷಯ ಅಲ್ಲ. ಭಯಾನಕ ವಿಷಯ ಏನಂದ್ರೆ ನಾವು ಎಲ್ಲರ ಅಂತ್ಯ ಮಾಡಿಸಿದ ನಂತರ ನಮ್ಮ ಅಂತ್ಯಕ್ಕೆ ಬರ್ತೀವಿ. ಅಂತಹ ಪ್ರಜಾತಿ ಮನುಷ್ಯ. ಇದು ಪ್ರಪಂಚದ ಎಲ್ಲ ಪ್ರಜಾತಿಗಳನ್ನು ನುಂಗಿ ಹಾಳು ಮಾಡಿರುವಂಥದ್ದು. ಆಮೇಲೆ
ಎಲ್ಲವನ್ನೂ ಹಾಳು ಮಾಡಿದ ಮೇಲೆ ತನ್ನನ್ನು ತಾನು ಹಾಳು ಮಾಡ್ಕೊಳ್ಳುತ್ತೆ. ನಾವು ಮುಗ್ದು ಹೋಗ್ತೀವಿ. ಅದು ನಮ್ಮ ನಾಲಾಯಕ್ತನ, ನಮ್ಮ ಸ್ವಾರ್ಥ, ಮತ್ತೆ ಅಳೆದು ಹೋಗ್ತಾ ಇರುವಂಥದ್ದು ಯಾವ್ದಿದೆಯೋ ಅದು ಯಾವುದನ್ನು ಹಾಳು ಮಾಡಲಿಲ್ಲ. ನಾವು ಅವುಗಳನ್ನ ಹಾಳು ಮಾಡಿದ್ದೀವಿ. ಮತ್ತು ಆ ವಿನಾಶದ 2025 ಏನಿದೆ ಅದೊಂದು ರೀತಿಯ ವಾಟರ್ ಶೆಡ್ ಇಯರ್ ಅಂತ ಸಾಬೀತಾಗುತ್ತೆ. ನಾವು ತೊಳೆದು ಬಿಡ್ತೀವಿ. ನಾವು ಇದನ್ನು ಅರ್ಥ ಮಾಡ್ಕೊಳ್ಳಿ, ನಾವು ಎಷ್ಟೊತ್ತಿಂದ ಮಾತಾಡ್ತಾ ಇದ್ದೀವೋ ಅಷ್ಟು ಹೊತ್ತಲ್ಲಿ ಡಜನ್ ಗಟ್ಟಲೆ ಪ್ರಜಾತಿಗಳು ಶಾಶ್ವತವಾಗಿ ವಿಲುಪ್ತವಾಗಿವೆ. ನನ್ನ ಜೊತೆ ಮಾತಾಡೋದಕ್ಕೆ ಬರೋ ಎಲ್ರಿಗೂ ನಾನು ಇದನ್ನು ಹೇಳ್ತೀನಿ, ಯಾಕಂದರೆ ಇದು ಒಂದು ದೊಡ್ಡ ತಾತ್ಕಾಲಿಕವಾದ ಫ್ಯಾಕ್ಟ್ ಆಗಿ ಹೋಗುತ್ತೆ. ಇಷ್ಟೇ ಸಮಯದಲ್ಲಿ ಎಷ್ಟೊಂದು ಪ್ರಜಾತಿಗಳು ವಿಲುಪ್ತವಾಗ್ತಿವೆ. ಇದಕ್ಕೆ ಇರುವಂಥ ದೊಡ್ಡ ಕಾರಣ ಏನು ಅಂದರೆ ಕ್ಲೈಮೇಟ್ ಚೇಂಜ್. ಅದು ದಿಲ್ಲಿನಲ್ಲಿ ಈಗ ಏನು ನಡೀತಾ ಇದೆ, ಈ AQI ಎಲ್ಲ, ಇವಕ್ಕೆಲ್ಲ ಕಾರಣ ನಾನೀಗ ಹೇಳ್ತಿರೋದಲ್ಲ. ಏನಿದು ಕನ್ಸ್ಟ್ರಕ್ಷನ್ ಆಗ್ತಿದೆ, ಕಳೆ ಸುಡ್ತಾರೆ, ವೆಹಿಕ್ಯುಲರ್ ಪೊಲ್ಯೂಷನ್, ಇವೆಲ್ಲ ಅಲ್ಲ. ಇವುಗಳ ಹೊರತಾಗಿಯೂ ಕ್ಲೈಮೇಟ್ ಚೇಂಜ್ ಆಗ್ತಿದೆ. ಮತ್ತು ನಾವು ಈ ಮಾತನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ನಾನು ಯಾಕೆ 2025ನ ವಾಟರ್ ಶೆಡ್ ಇಯರ್ ಆಗುತ್ತೆ ಅಂತಿದ್ದೀನಿ? ಯಾಕಂದರೆ ವಿಜ್ಞಾನಿಗಳು ಹೇಳ್ತಿದ್ದಾರೆ ಬಹಳಷ್ಟು ಫೀಡ್ಬ್ಯಾಕ್ ಸೈಕಲ್ಸ್ ಇದ್ದಾವೆ, ಮತ್ತು ಇವು ಈಗ ಆಕ್ಟಿವೇಟ್ ಆಗ್ತಿವೆ. ಮತ್ತು ಈ ಫೀಡ್ಬ್ಯಾಕ್ ಸೈಕಲ್ ಅಂದರೆ ಏನು, ಇದ್ರ ಬಗ್ಗೆ ಮುಂಚೆ ಚರ್ಚೆ ಮಾಡಿದ್ದೀವಿ. ಇವು ಒಂದ್ಸರಿ ಶುರುವಾದರೆ ಮತ್ತೆ ನಿಲ್ಸಕ್ಕಾಗಲ್ಲ. ಹಾಗಾಗಿ 2025ರಲ್ಲಿ ಇವೆಲ್ಲ ನಮ್ಮ ಕೈ ಮೀರಿ ಹೋಗುತ್ತೆ. ನಾವು ಹೇಳ್ತಿರ್ತೀವಲ್ಲ ಸ್ಟಾಪ್ ಕ್ಲೈಮೇಟ್ ಚೇಂಜ್ ಅಥವಾ ಲಿಮಿಟೆಡ್ ಟು 1.5 ಡಿಗ್ರಿ ಅಂತೆಲ್ಲ, ಇವೆಲ್ಲ ನಮ್ಮ ಕೈ ಮೀರಿ ಹೋಗುತ್ತೆ. ಇದರರ್ಥ ನಾವು ಬದಲಾಯಿಸುವಂತಹ ಶಕ್ತಿ ಕೂಡ ಕಳ್ಕೊತೀವಿ. ಏನಾದರೂ ಮಾಡಿ ಕ್ಲೈಮೇಟ್ ಚೇಂಜ್ನ ಬದಲಾಯಿಸಬಹುದು ಅಂದರೆ ಆಗಲ್ಲ. ಹಾಗಾಗಿ ಹೊಸ ವರ್ಷ ಈ ಬಾರಿ ಸವಾಲಿನೊಂದಿಗೆ ನಮ್ಮ ಮುಂದೆ ಬಹಳ ಅಪಾಯಗಳಿವೆ. ನಾವು ಹೇಳಿದ್ವಿ ಯುದ್ಧ ಇದೆ ಅಂತ, ಕ್ಲೈಮೇಟ್ ಚೇಂಜ್ ಇದೆ. ಮುಂದಿನ ಅಪಾಯ ಏನಪ್ಪಾ ಅಂತ ಯೋಚಿಸಿದ್ರೆ ಅದು ಬರೋದು ಈ ಸೋಷಿಯಲ್ ಮೀಡಿಯಾ. ಈ ಸೋಷಿಯಲ್ ಮೀಡಿಯಾ ಅಪಾಯ ಹೇಗೆ? ಯಾಕಂದ್ರೆ ನಾವು ಮಾತಾಡ್ತಿರೋದು ನಮ್ಮ ಬಗ್ಗೆ ಅಲ್ಲ, ಮತ್ತು ಮನುಷ್ಯ ಅಂದ್ರೆ ಅವನ ಚೇತನ ಅಂದ್ರೆ ಮನಸ್ಸು. ಸೋಷಿಯಲ್ ಮೀಡಿಯಾ ಇವತ್ತು ಮನುಷ್ಯನ ಮನಸ್ಸಿನಲ್ಲಿ ಏನ್ ಮಾಡಿದ್ಯೋ ಅದು ಯಾವತ್ತೂ ಇತಿಹಾಸದಲ್ಲಿ ಆಗೇ ಇರಲಿಲ್ಲ. ನಾವು ಸರಿಯಾಗಿ ಯೋಚಿಸಿ ಅರ್ಥ ಮಾಡ್ಕೊಳ್ಳೋದಕ್ಕೆ, ನಾವು ಯಾವುದೇ ವಿಷಯದ ಮೇಲೆ ಗಮನ ಕೊಡೋದಕ್ಕೆ ಅಸಮರ್ಥರಾಗಿ ಹೋಗಿದ್ದೀವಿ. ನಮ್ಮ ಸಾಮರ್ಥ್ಯನೇ ಹೊರಟೋಗಿದೆ. ನಾವು ಸರಿಯಾಗಿ ಕೇಳಿಸ್ಕೊಂಡಿದ್ದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅಂಥ ಸಂದರ್ಭ ಎಲ್ಲರೂ ಅಲ್ಲ, ಯಾರು ಸೋಷಿಯಲ್ ಮೀಡಿಯಾಲಿ ಹೆಚ್ಚು ಸಮಯ ಕಳೀತಾರೋ ಅವರು ಮಾತ್ರ. ಮತ್ತೆ ಇದೇ ವಿಷಯ ಇದು ನಂತರದಲ್ಲಿ ಮೆಂಟಲ್ ಡಿಸಾರ್ಡರ್ ಆಗಿ ಬದಲಾಗುತ್ತೆ. ಮತ್ತು ಸ್ವಲ್ಪ ಮಟ್ಟಿಗೆ ಅದರ ಸಂಬಂಧ ಈ ಶತಮಾನದ ಭಯಾನಕ ಮಹಾಮಾರಿ ಲೋನ್ಲಿನೆಸ್, ಒಂಟಿತನ, ಅದರೊಂದಿಗೂ ಇದೆ. ಇದು ಬಹಳ ದೊಡ್ಡ ಸವಾಲು. ನಾನು ನೋಡಿದ್ದೀನಿ ಮತ್ತು ವೈಯಕ್ತಿಕವಾಗಿ ಹಲವು ಕಡೆ ಓದಿದ್ದೀನಿ ಕೂಡ. ಎಷ್ಟು ವೇಗವಾಗಿ ಜನಸಂಖ್ಯೆ ಹೆಚ್ಚುತ್ತಿದೆಯೋ ಮನುಷ್ಯ ಅಷ್ಟೇ ವೇಗವಾಗಿ ಒಂಟಿಯಾಗ್ತಾ ಇದ್ದಾನೆ ಅಂತ. ಈ ಸೋಷಿಯಲ್ ಮೀಡಿಯಾ ಅನ್ನೋದು ಕುಟುಂಬವನ್ನ ಮನೆಯೊಳಗೆ ಬೇರೆ ಬೇರೆ ಕೊಠಡಿಗಳಲ್ಲಿ ಕೂಡಿ ಹಾಕಿದೆ. ಸ್ನೇಹಿತರ ನಡುವಿನ ಅಂತರ ಅದು ಸೋಷಿಯಲ್ ಮೀಡಿಯಾದಲ್ಲಿನ ಇಂಟ್ರಾಕ್ಷನ್ ಇಂದ ಮುರಿದು ಬಿದ್ದಿದೆ. ಆದರೆ ಮನುಷ್ಯ ತನ್ನಲ್ಲಿಯೇ ಒಂದು ಪ್ರತ್ಯೇಕ ಎಂಟಿಟಿ ಆಗಿದ್ದಾನೆ, ಅಂದ್ರೆ ಎಕ್ಸೈಲ್ ಆಗಿದ್ದಾನೆ, ಒಂದು ಬಲೆಯೊಳಗೆ ಬಿದ್ದಿದ್ದಾನೆ. ಇದು ಹಲವು ರೀತಿಯ ಖಿನ್ನತೆ ಉಂಟು ಮಾಡ್ತಿದೆ. ಖಂಡಿತ. ಮತ್ತೆ ಸಮಾಜದಲ್ಲಿ ಹಲವು ರೀತಿಯ ಕಾಯಿಲೆ ಕೂಡ ಇವೆ. ಹೌದು ಹೌದು. ಈ ಅಪಾಯದಿಂದ ಪಾರೋಗ್ಯಕ್ಕೆ ದಾರಿ ಇದೆಯಾ? ನೋಡಿ, ಇದಕ್ಕೆ ದಾರಿ ಅಂದ್ರೆ ಈ ಅಲ್ಗಾರಿದಮ್ ಇದೆಯಲ್ಲ, ಅದನ್ನ ಯಾವುದಾದ್ರೂ ಒಂದು ರೆಗ್ಯುಲೇಟರಿ ಬಾಡಿಯ ಅಡಿಯಲ್ಲಿ ತರಬೇಕಾಗತ್ತೆ. ಯಾಕಂದ್ರೆ ಅಲ್ಗಾರಿದಮ್ ಹಿಂದೆ ಲಾಜಿಕ್ ಇರುತ್ತೆ. ಆ ಲಾಜಿಕ್ ಮನುಷ್ಯ ಕೊಡ್ತಾನೆ. ನಿಮ್ ಫೀಡ್ನಲ್ಲಿ ಹಾಗೆ ಏನೋ ಬಂದ್ಬಿಡಲ್ಲ. ಯಾರೋ ಒಬ್ಬ ಜಾಣ ವ್ಯಕ್ತಿ ಕುಳಿತುಕೊಂಡು ಅಲ್ಗಾರಿದಮ್ ಬರ್ದಿದ್ದಾನೆ, ಅದು ಬಯಕೆಗಳನ್ನ ಅರ್ಥ ಮಾಡ್ಕೊಳ್ಳುತ್ತೆ. ಹಾಗೆ ಅದು ನಿಮ್ಗೆ ಇಷ್ಟ ಆಗುವಂತಹ ವಿಷಯಗಳನ್ನೇ ಹೆಚ್ಚಾಗಿ ತೋರಿಸುತ್ತೆ. ಅದು ನಿಮ್ಗೆ ಖುಷಿ ಕೊಡುತ್ತೆ ಮತ್ತು ನಿಮ್ಮಲ್ಲಿ ಪ್ಲೆಷರ್ ಗಿವಿಂಗ್ ಹಾರ್ಮೋನ್ಸ್ ಇತ್ಯಾದಿಯನ್ನ ಸೆಕ್ರೀಟ್ ಮಾಡಿಸುತ್ತೆ. ಇದನ್ನ ಮನುಷ್ಯನೊಂದಿಗಿನ ಅತ್ಯಾಚಾರ ಅನ್ಬಹುದು. ನಾನೊಂದ್ಸಾರಿ ಹೀಗೂ ಹೇಳಿದ್ದೆ, ಇದೊಂದು ರೀತಿ ಮಾನಸಿಕ ಅತ್ಯಾಚಾರ ಅಂತ. ಇದು ನೀವಿದನ್ನು ಮಾಡದೇ ಇದ್ರೂ ಕೂಡ ಆಗ್ಲೂ ಇದೊಂಥರ ಸೆನ್ಶುಯಲ್ ಮಾಸ್ಟರ್ಬೇಷನ್ ಅಂತೀನಿ. ಮತ್ತೆ ನೀವೇನು ಅನ್ಕೋತೀರಿ ಅಂದ್ರೆ, ನಾನು ಸ್ವೈಪ್ ಮಾಡಿದೆ ಅದಕ್ಕೆ ಏನೋ ಬಂದ್ಬಿಡ್ತು ಅಂತ. ಇಲ್ಲ, ಇದಾದ್ಮೇಲೆ ಬರ್ತಾ ಇರುವಂತಹ ಕಂಟೆಂಟ್ ಏನಿದೆ ಇದರಲ್ಲಿ, ರೀಲ್ಸ್, ಶಾರ್ಟ್ಸ್, ಇದ್ರ ಮೇಲೆ ಹೆಚ್ಚಿರುತ್ತೆ ಅಟೆನ್ಷನ್ ಎಲ್ರದು. ಇವುಗಳ ಹಿಂದೆ ಒಬ್ಬ ಬುದ್ಧಿವಂತ ವ್ಯಕ್ತಿ ಕೂತಿದ್ದಾನೆ. ಅವನು ನಿಮ್ಮನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಈ ಥರದ ಒಂದು ವ್ಯವಸ್ಥೆಯನ್ನ ಮಾಡಿಟ್ಟಿದ್ದಾನೆ. ನೀವಿದ್ರಲ್ಲಿ ಸಿಕ್ಕಾಕೋತೀರಿ, ಹೊರಗೆ ಬರೋಕ್ಕಾಗಲ್ಲ. ಮತ್ತು ನಿಮ್ಗಲ್ಲಿ ಯಾವುದು ಸತ್ಯ ಅನ್ನೋದಿರಲ್ಲ. ಅಲ್ಲಿ ನಿಮ್ಗೆ ಯಾವ್ದಿಷ್ಟನೋ ಅದನ್ನೇ ತೋರಿಸ್ತಾರೆ ಅಷ್ಟೇ. ನಿಮ್ಗೆ ಯಾವ್ದು ಚೆನ್ನಾಗಿದೆ ಅನ್ಸುತ್ತೋ ಅದನ್ನ ತೋರಿಸೋದು. ಇಷ್ಟವಾದ್ದು, ಸತ್ಯ, ಇವೆರಡು ಬೇರೆ ಬೇರೆ ವಿಚಾರಗಳು. ನಮ್ಮ ಹಿರಿಯರು ಹಿಂದಿನಿಂದ ನಮಗೆ ಹೇಳ್ತಾ ಬಂದಿದ್ದಾರೆ. ಋಷಿಗಳು ಕಠೋಪನಿಷತ್ನಲ್ಲಿ ಹೇಳಿದ್ರು,
ಈ ಶ್ರೇಯ ಮತ್ತು ಪ್ರೇಯ ಬೇರೆ ಬೇರೆ ಅಂತ. ನಚಿಕೇತ, ಇದನ್ನ ಅರ್ಥ ಮಾಡ್ಕೋ. ಯಾರು ಶ್ರೇಯ ಮಾರ್ಗವನ್ನ ಬಿಟ್ಟು ಪ್ರೇಯ ಮಾರ್ಗದಲ್ಲಿ ಸಾಗುತ್ತಾರೋ ಅವರು ಸಂಪೂರ್ಣವಾಗಿ ನಾಶವಾಗ್ತಾರೆ ಅಂತ. ಈ ಸೋಷಿಯಲ್ ಮೀಡಿಯಾ ಏನಿದೆ ಇದು ಪ್ರೇಯದ ಮಾರ್ಗಕ್ಕೆ ತಳ್ಳುತ್ತೆ. ಪ್ರೇಯ ಅಂದ್ರೆ ಇಷ್ಟವಾದ್ದು, ಯಾವ್ದು ಚೆನ್ನಾಗಿ ಅನ್ಸುತ್ತೋ ಅದು. ಇದು ನನಗೆ ಚೆನ್ನಾಗಿ ಅನಿಸ್ತಾ ಇದೆ, ಇದನ್ನ ತೋರಿಸ್ತಾ ಇದೆ, ಇದನ್ನ ತೋರಿಸ್ತಾ ಇದೆ. ನೀವು ನೋಡ್ತಾ ಇದ್ದೀರಿ, ನಿಮ್ಗೆ ಅದು ಇಷ್ಟ ಆಗ್ತಾ ಇದೆ. ಮತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗ್ತಾ ಇದೆಯೋ ಅದರಲ್ಲಿ ಸತ್ಯ ಅನ್ನೋದೇ ಇರೋದಿಲ್ಲ. ಅದು ನಿಮ್ಮನ್ನ ಸುಳ್ಳಲ್ಲಿ ಬಂಧಿಸ್ತಿದೆ. ಈಗ ಅಲ್ಗಾರಿದಮ್ನ ಅಸಿಸ್ಟ್ ಮಾಡೋದಕ್ಕೆ AI ಕೂಡ ಬಂದಿದೆ. ಹಾಗಾಗಿ ಏನಾಗ್ತಿದೆ, ಯಾವ ವಸ್ತು ಅಸ್ತಿತ್ವದಲ್ಲಿ ಇರಲಿಲ್ಲವೋ ನಿಮ್ಮನ್ನ ಸಂತುಷ್ಟಪಡಿಸುವಂಥದ್ದು, ಅದನ್ನ ನಿಮ್ಮ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅಲ್ಗಾರಿದಮ್ ಓದಿ ಸೃಷ್ಟಿಸ್ತಾ ಇದೆ ಮತ್ತೆ ಅದನ್ನ ನಿಮಗೆ ತೋರಿಸ್ತಾ ಇದೆ. ಮತ್ತಿವಾಗ ಎಷ್ಟು ತೋರಿಸ್ತಿತ್ತೋ ಅದಕ್ಕಿಂತಲೂ ಜಾಸ್ತಿ 2025ರಲ್ಲಿ ತೋರಿಸುತ್ತೆ. ಆಗ ಇದೊಂದು ವಿಚಿತ್ರ ರೀತಿಯ ಲೋನ್ಲಿನೆಸ್ ಆಗುತ್ತದೆ ಮತ್ತೆ ಅದರಲ್ಲಿ ಯಾವ ಮನುಷ್ಯನ ಅಗತ್ಯವೂ ಇರೋದಿಲ್ಲ. ಯಾಕಂದ್ರೆ ನನಗೆ ಇಷ್ಟ ಆಗೋ ಎಲ್ಲವನ್ನೂ ಈ ಸ್ಕ್ರೀನ್ ತೋರಿಸುತ್ತಲ್ಲ, ಅದಕ್ಕೆ. ಮತ್ತೆ ನಿಮ್ಗೆ ನಿಮ್ ಬಗ್ಗೆ ಅಷ್ಟು ತಿಳಿದಿರಲ್ಲ, ನಿಮ್ಗಿಂತ ಅಲ್ಗೋರಿದಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಆಗ ನಿಮ್ಮ ಬಯಕೆಯ, ನಿಮ್ಮ ಭೋಗದ, ನಿಮ್ಮ ಕಾಮದ ಒಂದೊಂದು ಸಾಮಗ್ರಿ ಸ್ಕ್ರೀನ್ನ ಮೇಲೆ ನಿಮ್ಮ ಮುಂದೆ ಬರುತ್ತಾ ಹೋಗುತ್ತೆ. ಮತ್ ನೀವು ಸಂಪೂರ್ಣವಾಗಿ ರೋಮಾಂಚಿತರಾಗ್ತಾ ಹೋಗ್ತೀರಿ, ಪುಳಕಿತರಾಗ್ತೀರಿ, ಸ್ಕ್ರೀನ್ ಅಂಟ್ಕೋತೀರಿ. ಎಷ್ಟು ಅಂಟ್ಕೋತಿರೋ ಅಷ್ಟು ನೀವು ವಾಸ್ತವದಿಂದ, ಕುಟುಂಬದಿಂದ, ಸಮಾಜದಿಂದ, ಸ್ನೇಹಿತರಿಂದ ದೂರವಾಗ್ತಾ ಹೋಗ್ತೀರಿ. ಯಾಕಂದ್ರೆ ಈಗ ಸ್ಕ್ರೀನೇ ನಿಮ್ ಜೀವನ ಆಗೋಗಿದೆಯಲ್ಲ, ಬೇರೆಯವ್ರ ಅವಶ್ಯಕತೆನೇ ಇಲ್ಲ. ಮತ್ತೆ ಈ ಸ್ಕ್ರೀನ್ನ ಹೇಗ್ ತಯಾರು ಮಾಡ್ಲಾಗ್ತಾ ಇದೆ ಅಂತಂದ್ರೆ ನೀವು ಅದರೊಳಗೆ ಇರುವಂತೆ ನೋಡ್ಕೊಳ್ಳಾಗ್ತಾ ಇದೆ ಅಷ್ಟೇ. ಅಂದ್ರೆ ಇದು ಬಹಳ ದೊಡ್ಡ ಅಪಾಯ. ಈಗ ನಾನು ಯುದ್ಧದ ಅಪಾಯದ ಬಗ್ಗೆ ಮಾತಾಡಿದ್ರೆ ನೀವು ತಕ್ಷಣ ನಂಬ್ತೀರಿ, ಯಾಕಂದ್ರೆ ಅದ್ರಲ್ಲಿ ಬಾಂಬ್ ಸಿಡಿಯುತ್ತೆ ಕಾಣಿಸುತ್ತೆ. ನಾನು ಕ್ಲೈಮೇಟ್ ಚೇಂಜ್ ಅಪಾಯದ ಬಗ್ಗೆ ಮಾತಾಡಿದ್ರೆ ಅದರಲ್ಲೂ ನಿಮಗೆ ಗೊತ್ತಾಗುತ್ತೆ, ಬಿರುಗಾಳಿ ಬೀಸೋದು, ಜಾಸ್ತಿ ಮಳೆ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ, ಬರಗಾಲ ಗೊತ್ತಾಗುತ್ತೆ, ಸಮುದ್ರ ಮಟ್ಟ ಏರೋದು ಗೊತ್ತಾಗುತ್ತೆ, ಪ್ರಜಾತಿಗಳು ವಿಲುಪ್ತವಾಗೋ ಕಾಣುತ್ತೆ. ಇವೆಲ್ಲ ಅಪಾಯ ಅನ್ಸುತ್ತೆ, ಭಯಾನಕವಾಗಿ ಕಾಣಿಸುತ್ತೆ. ಯಾವಾಗ ಈ ಸೋಷಿಯಲ್ ಮೀಡಿಯಾ ಮಾತು ಬರುತ್ತೆ, AI ಸಂಬಂಧಿತ ಅಪಾಯ, ಅದರಲ್ಲಿ ರೆಡ್ಯೂಸಿಂಗ್ ಅಟೆನ್ಷನ್ ಸ್ಪ್ಯಾನ್, ಅದಕ್ಕೆ ಸಂಬಂಧಿಸಿದ ಮೆಂಟಲ್ ಡಿಸಾರ್ಡರ್, ಲೋನ್ಲಿನೆಸ್ ಬಗ್ಗೆ ಮಾತು ಬರುತ್ತೆ, ಅವೆಲ್ಲ ನಮಗೆ ಅಪಾಯ ಅಂತ ಅನ್ಸೋದಿಲ್ಲ. ಯಾಕಂದ್ರೆ ಅವು ಪ್ಲೆಷರಬಲ್ ಆಗಿದೆ. ಮತ್ತೆ ವಿಷ ಜಾಸ್ತಿ ಅಪಾಯಕಾರಿ ಆಗುತ್ತಲ್ವಾ, ಸಿಹಿ ಇದ್ರೂ ಕೂಡ. ಮತ್ತೆ ಇದು ಸಿಹಿಯಾದ ವಿಷ, ಬಹಳ ಅದ್ಭುತ ವಿಷ. ಇದು ನಮ್ಮನ್ನ ಈ ರೀತಿ ಗುಲಾಮರನ್ನಾಗಿ ಮಾಡ್ತಾ ಇದೆ, ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಯಾರಾದ್ರೂ ನಿಮ್ಮ ಹತ್ರ ಬಂದು ಕೊಲೊನೈಸ್ ಮಾಡಿದ್ರೆ, ಹೊರಗಿನಿಂದ ಬಂದು, ಈ ಕ್ಯಾಪಿಟಲಿಸಮ್ ಅಲ್ಲಿ ಹೇಗಾಯ್ತು ಹಾಗೆ ಹೋಗಿ ಇಡೀ ದೇಶವನ್ನೇ ಕೊಲೊನೈಸ್ ಮಾಡಿ ಅಂತ ನೀವು ವಿರೋಧಿಸ್ತೀರಿ. ನಿಮ್ಮಲ್ಲಿ ಕ್ರಾಂತಿಕಾರಿ ಹುಟ್ಕೊಳ್ತಾರೆ, ಗುಂಡು ಹಾರಿಸ್ತಾರೆ, ಬಾಂಬ್ ಸ್ಫೋಟ ಮಾಡ್ತಾರೆ, ಮತ್ತೆ ನೀವು ಸ್ವತಂತ್ರ ಪಡೆಯೋಕೆ ಪ್ರಯತ್ನಿಸ್ತೀರಿ. ಮತ್ತೆ ಅವರೇ ಬಂದು ನಿಮ್ಮ ಮೊಬೈಲ್ ಒಳಗಡೆ ನುಗ್ಗಿ ನಿಮ್ಮ ಮನಸ್ಸಿನ ಒಳಗಡೆ ಹೋಗಿ ನಿಮ್ಮನ್ನ ಕೊಲೊನೈಸ್ ಮಾಡಿದ್ರೆ, ಆಗ ನಿಮಗೆ ಅದು ಗೊತ್ತು ಕೂಡ ಆಗಲ್ಲ. ಅವರು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ ಅಂತ ಅನ್ಕೋತೀರಿ, ನಿಮ್ಮ ಆಸೆಗಳನ್ನ ಪೂರೈಸ್ತಾ ಇದ್ದಾರೆ ಅನ್ಕೋತೀರಿ. ಈ ಸೋಷಿಯಲ್ ಮೀಡಿಯಾ ಏನಿದೆ ಅದು ನಿಮ್ಮನ್ನ ಬಂಧಿಸೋಕೆ, ಕೊಲೊನೈಸ್ ಮಾಡೋಕೆ ಮತ್ತೆ ನಿಮ್ಮನ್ನ ಲೂಟಿ ಮಾಡೋಕೆ ಇರೋ ಒಂದು ಹೊಸ ಉಪಾಯವಾಗಿದೆ. ಇದರ ಉದ್ದೇಶ ಏನಿರಬಹುದು ಅಂತಂದ್ರೆ ಈಸ್ಟ್ ಇಂಡಿಯಾ ಕಂಪ್ನಿದೇನಿತ್ತು ಹಾಗೇನೆ. ಈ ಯುರೋಪಿಯನ್ ಪವರ್ಸ್ ಏನಿದ್ವು ಇವೆಲ್ಲ ಯಾಕೆ ಕೊಲೊನೈಸ್ ಆಗ್ಬೇಕು ಅನ್ಕೊಂಡ್ರು? ಅವ್ರಿಗೇನು ಹುಚ್ಚಿರ್ಲಿಲ್ಲ, ನಾವು ಹೋಗಿ ಕಪ್ಪು ಮತ್ತು ಕಂದು ಬಣ್ಣದ ಜನರನ್ನ ಹೊಡಿಬೇಕು ಅನ್ನೋ ಥರದ್ದು ಏನೂ ಇರಲಿಲ್ಲ. ಅವ್ರು ಬಂದಿದ್ದು ದುಡ್ಡು ಮಾಡ್ಕೊಳಕಷ್ಟೇ. ಅದು ಚೈನಾದ ಒಪಿಯಂ ವಾರ್ಸ್ ಇರಬಹುದು, ಭಾರತದಲ್ಲಿ ಕೊಲೊನೈಸೇಷನ್, ಆಫ್ರಿಕಾದಲ್ಲಿ ಸ್ಲೇವ್ ಟ್ರೇಡ್ ಆಗಿರಬಹುದು. ಅವೆಲ್ಲ ಯಾವುದಕ್ಕೋಸ್ಕರ? ಅವೆಲ್ಲ ದುಡ್ಡುಗೋಸ್ಕರ ತಾನೆ. ಮತ್ತೆ ಇಲ್ಲೂ ಕೂಡ ಕೊಲೊನೈಸೇಷನ್ ತಾನೇ ಆಗ್ತಾ ಇದೆ, ದುಡ್ಡುಗೋಸ್ಕರ ತಾನೆ. ಅದರ ವಿರುದ್ಧವಾಗಿ ನೀವು ದಂಗೆ ಏಳಬಹುದಾಗಿತ್ತು, ಇದ್ರ ವಿರುದ್ಧವಾಗಿ ನೀವು ದಂಗೆ ಏಳಕ್ಕಾಗಲ್ಲ. ಇದು 2025ರ ಬಹಳ ದೊಡ್ಡ ಅಪಾಯವಾಗಿರಲಿದೆ. ಈ ವಾರ್ಸ್, ಕ್ಲೈಮೇಟ್ ಚೇಂಜ್, ಇದರ ನಂತರ ಬರೋ ಅಪಾಯ ಇದೆ. ಇದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಆಗಿದೆ. ಆಚಾರ್ಯಜಿ ಹೇಳ್ತಾ ಇದ್ದಾರೆ, ಬಂಡವಾಳದ ಮೂಲಕ ಹೂಡಿಕೆ ಮಾಡಿ ಅಥವಾ ಯಾರ್ದೋ ಜಮೀನು ಅಥವಾ ಯಾರ್ದೋ ಉತ್ಪಾದನೆ ಇದನ್ನ ಎಕ್ಸ್ಪ್ಲಾಯ್ಟ್ ಮಾಡಿ ನೀವು ಹಣ ಸಂಪಾದಿಸೋದು ಕಾಣಿಸುತ್ತೆ. ಆದರೆ ನಿಮ್ಮ ಮಾನಸಿಕ ಕೊರತೆಗಳೇನಿವೆ, ಲೈಂಗಿಕ ಕೊರತೆಗಳೇನಿವೆ, ಆ ಕೊರತೆಗಳಿಗೆ ಅನುಸಾರವಾಗಿ ಪೂರೈಸೋಕೆ ಈ ಸೋಷಿಯಲ್ ಮೀಡಿಯಾದ ಮೂಲಕ ಕಂಟೆಂಟ್ ಏನು ನಿಮ್ಮ ತನಕ ತಲುಪ್ತಾ ಇದೆ, ಅದು ಕೂಡ ಒಂದು ರೀತಿ ಉಪನಿವೇಶೀಕರಣನೇ. ಕೊಲೊನೈಸ್ ಮಾಡ್ಲಾಗ್ತಾ ಇದೆ, ಅಲ್ಲಿಂದ ಹಣ ಮಾಡ್ತಾ ಇದ್ದಾರೆ ಮತ್ತವರು ನಿಮ್ಮನ್ನ ಗುಲಾಮರಾಗಿಸ್ತಾ ಇದ್ದಾರೆ. ಇದು ಬಹಳ ಆಸಕ್ತಿದಾಯಕ ವಿಷಯವಾಗಿದೆ. ಇದನ್ನ ಈ ರೀತಿ ಯಾರು ನೋಡಿರಲಿಲ್ಲ. ಆದರೆ ಇನ್ನೂ ಒಂದು ಅಪಾಯ ಇದೆ. ಈ OTTಗಳಲ್ಲಿ ಬರ್ತಾ ಇರುವಂತಹ ಕಂಟೆಂಟ್ ಏನಿದೆ ಅದೊಂದು ಮುಕ್ತ ವೇದಿಕೆ ಆಗಿದೆ. ಅಲ್ಲಿಗೆ ನಿಮ್ಮ ಮಕ್ಕಳು ಸುಲಭವಾಗಿ ಹೋಗಬಹುದಾಗಿದೆ. ಮತ್ತು OTT ನಿಜಕ್ಕೂ ಒಂದು ರೀತಿಯ ಸೆಮಿಪಾನ್ ಕಂಟೆಂಟ್, ಈ ರೀತಿಯ ಕಂಟೆಂಟನ್ನು ಹೊರತರ್ತಾರೆ, ಅದೇ ಇದೆ. ಮತ್ತು ಇದರಲ್ಲಿ ಒಂದು ದೊಡ್ಡ ಜನಸಂಖ್ಯೆ ನಮ್ಮ ಮಕ್ಕಳು, ಹದಿಹರಿಯದವರು, ಹುಡುಗರು, ಮಕ್ಕಳು ಯಾರಿದ್ದಾರೆ ಅವರು ಈ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ, ಮತ್ತೆ ದಾರಿ ತಪ್ತಾ ಇದ್ದಾರೆ, ಡಿರೇಲ್ ಆಗ್ತಾ ಇದ್ದಾರೆ. ಮತ್ತೆ ಈ ಅಪಾಯ ಹೊಸ ಪೀಳಿಗೆ ಮುಂದೆ ದೊಡ್ಡದಾಗಿದೆ. ಇದು 2025ರಲ್ಲಿ ಅದು ಅದೇ ವಿಷಯ. ಯಾವ್ದನ್ನಾದ್ರೂ ಹೇಗಾದ್ರೂ ತೋರಿಸಿ,
ಅದು ನೋಡೋರ್ಗೆ ಪ್ಲೆಷರ್ ಕೊಡುತ್ತೆ, ಮತ್ತವರು ಏನನ್ನ ತೋರಿಸಲಾಗ್ತಾ ಇದೆಯೋ ಅದರಲ್ಲೇ ಇರ್ತಾರೆ. ಅದರ ಜೊತೆಗೆ ಅವರಲ್ಲಿ ಭ್ರಮೆ ಹುಟ್ಟಿಸ್ಲಾಗ್ತಾ ಇದೆ, ಇದೇನಾಗ್ತಾ ಇದೆಯೋ ಅದು ನನ್ನ ಚಾಯ್ಸಿಂದ ಆಗ್ತಾ ಇದೆ ಅಂತ. ಯಾಕಂದ್ರೆ ಈ ಚಾನೆಲ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೆ, ಅಥವಾ ಇದು ಸ್ವೈಪ್ ಮಾಡಿದಾಗ ಬಂದಿರೋದು, ಯಾರೋ ಒಬ್ಬರನ್ನ ಫಾಲೋ ಮಾಡ್ತಾ ಇದ್ದೀನಿ ಅದಕ್ಕೆ ಬಂದಿದೆ. ನಿಮ್ಗಿದು ಗೊತ್ತೇ ಇಲ್ಲ ಯಾರೋ ನಿಮ್ಮನ್ನ ಫಾಲೋ ಮಾಡಿಸ್ತಾ ಇದ್ದಾರೆ ಅಂತ. ಯಾರೋ ತಳ್ಳಾಡಿ ಕೆಲಸ ಮಾಡಿಸಿದ್ರೆ, ದೊಣ್ಣೆಯಿಂದ ಹೊಡೆದು ಅಥವಾ ಗನ್ ತೋರಿಸಿ ಗೊತ್ತಾದ್ರೆ ಆಗ ಬಲವಂತ ಅಂತ ಅನ್ಸುತ್ತೆ. ಆದ್ರೆ ಸುಮ್ಮನೆ ಆಸೆ ತೋರಿಸಿ ನಿಮ್ಮಿಂದ ಕೆಲಸ ಮಾಡಿಸ್ಕೊಂಡ್ರೆ ಆಗ ನಿಮ್ಗೆ ಗೊತ್ತೇ ಆಗೋದಿಲ್ಲ ಬಲವಂತದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತ. ಮತ್ತೆ ಈ ಬಲವಂತ ಮಾಡೋದು ಅನ್ನೋಂಥದ್ದು ಬಹಳ ಹಳೆಯ ವಿಧಾನ ಅಲ್ವಾ? ಲೈಂಗಿಕ ಹತಾಶೆ ಬಗ್ಗೆ ಹೇಳಿದ್ರಿ. ಮನುಷ್ಯನ ಅವನ ಸೆಕ್ಷುವಲ್ ಸೆಂಟರ್ ಇಂದ ಹಿಡ್ಕೊಳ್ಳಿ, ಅವನ್ ಎಲ್ಗೂ ಹೋಗೋದಿಲ್ಲ. ನೋಡಿ, ಯಾರನ್ನಾದ್ರೂ ಗುಲಾಮ್ರನ್ನಾಗಿಸ್ಬೋದು. ಅದರಲ್ಲಿ ಒಂದು ವಿಧಾನ, ಬಹಳ ಉಪಯೋಗಕ್ಕೆ ಬರೋ ವಿಧಾನ, ಸೆಕ್ಸ್. ಇದು ಹಳೆ ವಿಧಾನ, ಚಾಲ್ತಿಯಲ್ಲಿ ಇದ್ದುದು, ಬಹಳ ಹಳೆದು. ಇದು ಕಾಡಿನ ವಿಧಾನ. ಇದು ಹೊಸ ಅವತಾರಗಳಲ್ಲಿ ತುಂಬಾ ಆಧುನಿಕ ಮತ್ತು AI ಅವತಾರದಲ್ಲಿ ನಮ್ಮ ಮುಂದೆ ಬಂದು ನಿಂತಿದೆ. ಮತ್ತೆ ನಂಬಳಿ ಯಾವುದೇ ಪರಿಹಾರ ಇಲ್ಲ. ನಮ್ಗೆ ಇದರಿಂದ ಪಾರಾಗೋದು ಹೇಗೆ ಅಂತ ಗೊತ್ತಿಲ್ಲ. ಇನ್ನೊಂದು ವಿಷಯ ಇದೆ ರ್ಯಾಡಿಕಲೈಸೇಷನ್ ಬಗ್ಗೆ. ಈ ಜಗತ್ತೇನಿದೆ ಈಗ, ಈ ಸಿರಿಯಾ ಆಯಿತು, ಗಾಜಾ ಆಯಿತು, ಅಥವಾ ಬಾಂಗ್ಲಾದೇಶ, ಮ್ಯಾನ್ಮಾರ್ ಬಗ್ಗೆ ಕೂಡ ಸಣ್ಣ ಮಾತುಗಳು ಬರ್ತಾ ಇರ್ತವೆ, ನೋಡ್ತೇವೆ. ಈ ಬೌದ್ಧರು ಯಾರಿಗೆ ಮಹಾತ್ಮ ಬುದ್ಧ ವಿಭಿನ್ನ ರೀತಿಯ ಪರಂಪರೆ ಶುರು ಮಾಡಿಸಿದ್ರು, ಅವರು ಕೂಡ ಮಾರ್ಷಲ್ ಗುಂಪಾದ್ರು ಮತ್ತು ಸೈನ್ಯವನ್ನ ಕಟ್ಕೊಂಡಿದ್ದಾರೆ. ಹೌದು, ಈ ಅಪಾಯ 2025ರಲ್ಲಿ ಬಹಳ ಹೆಚ್ಚಾಗಿ ಜಾಸ್ತಿ ಆಗುತ್ತೆ. ನೋಡಿ, ನೀವಿದ್ರಲ್ಲಿ ಜಗತ್ತನ್ನೇ ಸೇರಿಸ್ಬೇಕಾಗತ್ತೆ. ಈ ರ್ಯಾಡಿಕಲಿಸಮ್, ಎಕ್ಸ್ಟ್ರೀಮಿಸಮ್ ಏನಿದೆ, ಕಟ್ಟರ್ವಾದ, ಇದು ಇಡೀ ಜಗತ್ತನ್ನೇ ಹರಡುತ್ತೆ. ಈಗಷ್ಟೇ ಅಮೆರಿಕಲ್ಲಿ ಚುನಾವಣೆ ಆಗಿದೆ. ನಿಮ್ಗೇನನ್ಸುತ್ತೆ ಇದ್ರ ಬಗ್ಗೆ? ಈ ಕಟ್ಟರ್ ಧರ್ಮ ಏನಿದೆ ಅದರ ಛಾಯೆ ಇರಲಿಲ್ವಾ? ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಮಿಡ್ಲ್ ಈಸ್ಟ್ನಲ್ಲಿ ಈಗ ಜಗಳ ನಡೀತಿದೆ. ನಿಮ್ಗೇನನ್ಸುತ್ತೆ ಇದೇನು ಜಿಯೋಪೊಲಿಟಿಕಲ್ಲ? ಎಸೆನ್ಷಿಯಲಿ ಇದೊಂದು ರಿಲಿಜಿಯಸ್ ಸ್ಟ್ರೈಫ್ ಅಷ್ಟೇ. ಇದೊಂದು ಧಾರ್ಮಿಕ ಯುದ್ಧ ಅಷ್ಟೇ. ಮೇಲ್ನೋಟಕ್ಕೆ ಇದು ಜಿಯೋಪಾಲಿಟಿಕ್ಸ್ ಮುಖವಾಡದಲ್ಲಿ ಕಾಣ್ತಾ ಇದೆ ಅಷ್ಟೇ. ನಾವು ಪಾಕಿಸ್ತಾನ್, ಬಾಂಗ್ಲಾದೇಶ್ ಅಂತ ಮಾತಾಡ್ತಾ ಇದೀವಿ. ಇದ್ರ ಮಧ್ಯೆ ಹಿಂದೂಸ್ತಾನ್ ಇದೆ. ಅದ್ರ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯನಾ? ಹಿಂದೂಸ್ತಾನದಲ್ಲಿ ಪ್ರತಿಯೊಂದರಲ್ಲೂ ರ್ಯಾಡಿಕಲಿಸಮ್ ಹೆಚ್ಚಾಗ್ತಾ ಇಲ್ವಾ ಏನೋ? ನೀವು ಬೌದ್ಧರ ಬಗ್ಗೆ ಮಾತಾಡಿದ್ರಿ, ನಾವು ಲಂಕಾನ ಮರೆಯಕ್ಕಾಗತ್ತೆ ಏನೋ? ಅಲ್ಲಿ ಎಷ್ಟು ಕಾಲ ಯುದ್ಧ ನಡೀತೋ ಅದು ವಾಸ್ತವದಲ್ಲಿ ಬೌದ್ಧರು ಮತ್ತು ಹಿಂದೂಗಳ ನಡುವೆ ಇರಲಿಲ್ವಾ? ಹಾಗಾದ್ರೆ ಧರ್ಮ, ಇದರ ವಿಕೃತಿ ಏನಾಗ್ತಿದೆ, ಅದು ಮನುಷ್ಯನ ಎಲ್ಲೂ ಬಿಡಲ್ಲ. ಯಾಕಂದ್ರೆ ಮ್ಯಾನ್ ಈಸ್ ಅ ಸ್ಪಿರಿಚುವಲ್ ಅನಿಮಲ್ ಬಿಫೋರ್ ಹೀಸ್ ಅ ಸೋಷಿಯಲ್ ಅನಿಮಲ್. ನಾನೇ ಹೇಳಿದ್ದು, ಬೇರೆ ಯಾರ ಬಗ್ಗೆನೂ ಅಲ್ಲ. ಯಾರನ್ನೂ ಉಲ್ಲೇಖಿಸ್ತಾ ಇಲ್ಲ ಇಲ್ಲಿ. ಹಾಗಾಗಿ ನಾವ್ ಯಾವ ಥರದವ್ರು ಅಂದ್ರೆ ಚೈತನ್ಯ ಜೀವಿಗಳು, ಕಾಡು ಪ್ರಾಣಿಗಳೆಲ್ಲ ಅಲ್ವಾ? ಈ ಚೇತನ ಏನಿದೆ ನಮ್ದು, ಇದು ಕೇಳುತ್ತೆ, ಪ್ರಶ್ನಿಸುತ್ತೆ. ಸತ್ಯ ಹೇಳು, ಸುಳ್ಳಲ್ಲಿ ಬದುಕಕ್ಕಾಗಲ್ಲ ಅನ್ನತ್ತೆ. ಸತ್ಯದ ಅದೇ ಹುಡುಕಾಟವನ್ನ ಧರ್ಮ ಅಂತಾರೆ. ಭ್ರಮೆಗಳಲ್ಲಿ ಬದುಕದೆ ಆಂತರಿಕ ಬಂಧನವನ್ನ ಪ್ರಶ್ನಿಸೋದು ಧರ್ಮ ಅಂತಾರೆ. ಈ ಧರ್ಮ ಅನ್ನೋದೇನಿದೆ ಅದು ಮನುಷ್ಯನ ಆಂತರಿಕ ಎಲ್ಲ ಕಾಯಿಲೆಗಳಿಗೆ ರಾಮಬಾಣ ಔಷಧಿ. ಮತ್ತೀ ಔಷಧಿಯೇ ಒಂದ್ ವೇಳೆ ವಿಷವಾಗಿ ಹೋದ್ರೆ ಮನುಷ್ಯರನ್ನ ಯಾರು ರಕ್ಷಿಸ್ತಾರೆ? ಯಾರಿಗೆ ಧರ್ಮ ಔಷಧಿಯಾಗಿ ಕೆಲಸ ಮಾಡಬೇಕಿತ್ತೋ ಅದು ಗೊತ್ತಿಲ್ಲ. ಯಾರ್ಯಾರು ಏನೇನ್ ಬರ್ಸಿದಾರೋ ಅದು ಸಂಪೂರ್ಣ ವಿಷ ಆಗೋಗಿದೆ ಜಗತ್ತಿನ ಎಲ್ಲ ಕಡೆ. ದೊಡ್ಡ ಹೇಳಿಕೆ ಹೊರಬಂದಿದೆ RSS ಮುಖ್ಯಸ್ಥ ಮೋಹನ್ ಭಗವತ್ ಇಂದ. ಅವ್ರೇನ್ ಹೇಳಿದ್ದಾರೆ ಅಂದ್ರೆ, ಇದು ಅಯೋಧ್ಯೆ ವಿಷಯವಾಗಿತ್ತು ಮತ್ತದನ್ನ ಒಂದು ವಿಭಿನ್ನ ರೀತಿಯಲ್ಲಿ ದೇಶದಲ್ಲಿ ನೋಡ್ಲಾಗಿತ್ತು. ಅದರ ಪರಿಹಾರ ಈಗ ಆಗಿದೆ. ಇಲ್ಲಿಗೆ ಈ ಮಾತು ಮುಗಿಯಬೇಕಿತ್ತು. ಆದ್ರೆ ಮುಂದೆ ಈ ಸರಣಿಯನ್ನ ಹೆಚ್ಚೋದು ಸರಿಯಲ್ಲ ಅಂತ. ನೋಡಿ, ಧರ್ಮದ ಈ ಪ್ರಾಥಮಿಕ ಕಾಳಜಿ ಮನುಷ್ಯನಿಗೆ ಮುಕ್ತಿ ಕೊಡಿಸೋದಾಗಿರ್ಬೇಕು. ನಾನು ನನ್ನ ಚೈತನ್ಯ ಶಕ್ತಿಯನ್ನ ಮೂರ್ಖ ಸ್ಥಿತಿಯಲ್ಲಿ ವ್ಯಯಿಸಬಾರ್ದು. ನಾನು ಯಾರು ಅಂತ ನನಗೆ ತಿಳಿದಿರಬೇಕು. ಇದರಿಂದಾಗಿ ನಾನು ಆಸೆಯ ಹಿಂದೆ ಗುಲಾಮ್ನಾಗಿ ಓಡೋದಿಲ್ಲ. ನಾನು ಇನ್ನೊಬ್ಬರನ್ನ ಭೋಗದ ದೃಷ್ಟಿಯಿಂದ ನೋಡಿ ಸಂಬಂಧ ಮಾಡಬಾರದು. ಧರ್ಮ ಈ ವಿಷಯಗಳಿಗೆ ಸಂಬಂಧಿಸಿದೆ. ಧರ್ಮದ ಅರ್ಥ ಇವತ್ತೇನ್ ನಡೀತಾ ಇದೆಯೋ ಅದಕ್ಕೆ ಸಂಬಂಧಿಸಿಲ್ಲ. ಇದೇನ್ ನಡೀತಾ ಇದೆಯೋ ಅದು ನಡೀತಾನೆ ಇರುತ್ತೆ. ಅದಾದ ನಂತರ ಧರ್ಮ ಅನ್ನೋದು ಬಹಳ ಕೆಟ್ಟ ಅಸಹ್ಯ ಶಬ್ದವಾಗಿ ಮಾರ್ಪಾಡಾಗುತ್ತೆ. ನಮ್ಮ ಮುಂದೆ ಇರುವ ಮತ್ತೆ ಮುಂದೆ ಬರುವ ಪೀಳಿಗೆಗಳು ಏನಿವೆ, ಇವರು ಧರ್ಮದಿಂದಾನೇ ದೂರ ಆಗಿ ಹೋಗ್ತಾರೆ. ಉದಾಹರಣೆ ಕೊಡ್ತೀನಿ. ಬ್ರಿಟನ್ನಲ್ಲಿ ಮೊದಲನೇ ಸಾರಿ ಹೀಗಾಗಿರೋದು. ಯಾರು ಕ್ರಿಶ್ಚಿಯನ್ ಅಂತ ಕರ್ಕೊಳ್ತಾರೋ ಅವರು ಬಹುಮತದಲ್ಲಿ ಈಗ ಇಲ್ಲ. ಅವರು 50%ಕ್ಕಿಂತ ಕೆಳಗಿದ್ದಾರೆ. ಇದು ಬಹಳಷ್ಟು ಜನಕ್ಕೆ ಆಶ್ಚರ್ಯ ಅನ್ಸಿರ್ಬಹುದು. ಅವ್ರು ಯೋಚಿಸಿರ್ತಾರೆ, ಈ ಬ್ರಿಟಿಷ್ ಅನ್ನೋರೆಲ್ಲ ಕ್ರಿಶ್ಚಿಯನ್ರಲ್ವಾ ಅಂತ. ಈಗ ಹಾಗಲ್ಲ.
ಅವ್ರೀಗ 50%ಗಿಂತ ಕಡಿಮೆ ಆಗಿ ಹೋಗಿದ್ದಾರೆ ಮತ್ತು ಅವ್ರು ಹೇಳ್ತಾರೆ ನಾನು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ನಾನು ಥಿಯಿಸ್ಟ್. ಈಗ 50%ಗಿಂತ ಕಡಿಮೆ. ಮತ್ತು ಉಳ್ದವ್ರು ಏನಾದ್ರು ಏಥಿಯಿಸ್ಟ್. ಅವ್ರು ನಂಬೋದಿಲ್ಲ ಅಂತಾರೆ. ಉಳಿದವರು ಏಥಿಯಸ್ಟ್ ಆದ್ರು ಅಥವಾ ಬೇರೆ ಧರ್ಮ ಆಚರಿಸ್ತಾ ಇದ್ದಾರೆ. ಅಂದ್ರೆ ಹೇಗೆ ನೋಡಿದ್ರು ಕ್ರಿಶ್ಚಿಯಾನಿಟಿ ಬಹುಮತದಲ್ಲಿ ಇಲ್ಲ ಅಲ್ಲಿ. ಮುಂದಿನ ಪೀಳಿಗೆಗಳು ನಿರಂತರವಾಗಿ ಧರ್ಮ ಕೊಳೆಯಾಗಿರೋದನ್ನ ನೋಡಿ ಧರ್ಮವನ್ನೇ ತಿರಸ್ಕರಿಸ್ತಾ ಇದ್ದಾರೆ. ಏನಿ ಝೀಲಾಟ್ಸ್ ಉನ್ಮಾದಿಗಳು ಹೇಳ್ತಾರಲ್ಲ, ನಾವು ಧರ್ಮದ ರಕ್ಷಣೆಗಾಗಿ ಮುಂದೆ ಬರ್ತೀವಿ ಅಂತ. ನಾವು ಧರ್ಮವನ್ನ ಉಳಿಸಿಬಿಡ್ತೇವಿ, ಧರ್ಮವನ್ನ ರಕ್ಷಿಸೋದು ಅವಶ್ಯಕ, ಧರ್ಮ ಸಂಕಷ್ಟದಲ್ಲಿದೆ. ಹೀಗೆ ಹೇಳೋರ್ಗೆ ನಾನು ಕೇಳಬೇಕು ಅಂತ ಇರೋದು ಇಷ್ಟೇ. ನೀವೇನ್ ಮಾಡ್ತಾ ಇದ್ದೀರೋ ಅದರಿಂದ ಧರ್ಮ ಸಂಪೂರ್ಣವಾಗಿ ಹಾಳಾಗುತ್ತೆ, ಸಾಯುತ್ತೆ. ಯಾಕಂದ್ರೆ ಬಲವಂತವಾಗಿ ಯಾರನ್ನೂ ಧಾರ್ಮಿಕರನ್ನಾಗಿ ಮಾಡೋಕ್ಕಾಗಲ್ಲ. ನೀವು ಮಾಡ್ತಾ ಇರೋದನ್ನ ನೋಡಿ ಖಂಡಿತ ಗೊತ್ತಿಲ್ಲ ಅದೆಷ್ಟು ಜನ ಧರ್ಮ ಬಿಟ್ಟು ಹೋಗ್ತಾ ಇದ್ದಾರೋ. ನೀವು ಮಾಡೋ ಕೆಲಸಗಳನ್ನ ನೋಡಿ ಅವ್ರು ಕೇಳ್ತಾರೆ, ಧರ್ಮದ ಪ್ರತಿನಿಧಿಯೇ, ಧರ್ಮದ ನೇತಾರ, ಹೀಗಿರೋದಾದ್ರೆ ನನಗೆ ಈ ಧರ್ಮವೇ ಬೇಡ ಅನ್ಸುತ್ತೆ ಅಂತ. ಇದೇ ಆಗ್ತಾ ಇರೋದು. ಮತ್ತೆ ಈಗ ವಿಷಯ ಹೀಗಿರುವಾಗ ಸಾಕ್ ನಿಲ್ಸಿ, ಜಾಸ್ತಿ ಆಯ್ತು, ಈ ಥರ ಪ್ರತಿದಿನ ಒಂದಲ್ಲ ಒಂದು ಆಪತ್ತು ಸೃಷ್ಟಿಸ್ತಾ ಇದ್ದೀರಿ, ಅವು ಸರಿ ಇಲ್ಲ. ನೀವು ಈ ಥರದ ಕೆಲಸ ಮಾಡಿದ್ರಿ, ಒಳ್ಳೇದಾಯ್ತು, ಈ ಥರದ ಪ್ರಶಂಸೆ ಬೇಕು. ದೇಶದ ಅಭಿವೃದ್ಧಿಯ ಬಗ್ಗೆ ಯಾವುದೇ ಸ್ವಂತ ಆಲೋಚನೆ ಇಲ್ಲದಿದ್ದಾಗ ನಾನು ಈ ಸೆಂಟ್ರಲ್ ಏಷ್ಯಾದಿಂದ ಪಾಕಿಸ್ತಾನದವರೆಗೆ, ಅಂದರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಸಿರಿಯಾ, ಲಿಬಿಯಾ, ಯಮನ್, ಈ ಪೂರ್ತಿ ಪ್ರದೇಶ ಏನಿದೆ, ಯಾಕಂದ್ರೆ ತಾವು ಎಂತಹ ಬಂಧನ ಹಾಕ್ಕೊಂಡಿದ್ದೀರಿ ಅಂದ್ರೆ ಧರ್ಮವನ್ನ ಇಟ್ಕೊಂಡು ಒಂದ್ ರೀತಿ ಗುತ್ತಿಗೆದಾರಿಕೆ ಅವ್ರ ಕೈಗೆ ಕೊಟ್ಟಿದ್ದೀರಿ. ಅಂದ್ರೆ ಇದೇನಿದೆ ಇದೇ ನಿಮ್ಮ ಧರ್ಮ, ಮತ್ತೆ ಮುಂದೆ ಏನೂ ಇಲ್ಲ. ಮತ್ತೆ ಆಗೇನಾಯ್ತು, ಕಟ್ಟುಮುಲ್ಲ ಸೃಷ್ಟಿಸಿದ್ರಿ, ಆತಂಕವಾದ ಮಾಡಿದ್ರಿ. ಏನ್ ಸಿಗ್ತಿದೆ ಇದರಿಂದ ಅಂತ. ಇದರಿಂದ ಮಾನಸಿಕ ಬಂಧನಗಳ ಗುಲಾಮರನ್ನ ಸೃಷ್ಟಿಸಿದ್ರಿ. ಹಾಗಾಗಿ ಈ ರೀತಿಯ ಹಾಗಾಗೋಕೆ ಬಯಸ್ತೀವ? ಈ ಪ್ರಶ್ನೆ ಬಹಳ ಮುಖ್ಯ. ವ್ಯತ್ಯಾಸ ಹೇಳೋದಕ್ಕೆ ಬಯಸ್ತೀನಿ. ಈಗ ಯುರೋಪ್ ಇದೆ, ಅದು ಧರ್ಮದ ಅನುಯಾಯಿನೇ. ಅಮೆರಿಕ ಅಧ್ಯಕ್ಷರು ಬೈಬಲ್ ಮೇಲೆ ಕೈ ಇಟ್ಟು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅಲ್ಲಿ ರೆನೆಸಾನ್ಸ್ ಆಗಿದೆ. ವೆಸ್ಟರ್ನ್ ಕಂಟ್ರೀಸ್ ನಲ್ಲಿ ಈ ಧರ್ಮದ ಅನುಸರಣೆ ಏನಿದೆ, ಮತ್ತೆ ಇಲ್ಲಿನ ಅನುಯಾಯಿಗಳು, ನಮ್ಮ ಸೆಂಟ್ರಲ್ ಏಷ್ಯನ್ ಮುಸ್ಲಿಂ ಕಂಟ್ರೀಸ್ ಅಲ್ಲಿ ಇವರಿಬ್ಬರಲ್ಲಿ ವ್ಯತ್ಯಾಸ ಏನಿದೆ? ಎರಡು ಧರ್ಮಗಳ ಪ್ರತಿಪಾದಿಸುತ್ತೆ. ವ್ಯತ್ಯಾಸ ಏನಂದ್ರೆ, ಈ ಜರ್ಮನಿಯಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಅಂತ ಏನಿದ್ರು, ಅವ್ರು ಹೇಳಿದ್ರು ನಾನು ವಿರೋಧ ಮಾಡ್ತೀನಿ ಅಂತ, ಮತ್ತವ್ರನ್ನ ವಿರೋಧ ಮಾಡೋದಕ್ಕೆ ಬಿಟ್ರು. ಅವರ ಪ್ರೊಟೆಸ್ಟ್ನಿಂದ ಪ್ರೊಟೆಸ್ಟೆಂಟ್ಸ್ ಹುಟ್ಕೊಂಡ್ರು. ಮತ್ತೆ ಅದೇ ಧಾರ್ಮಿಕ ಸುಧಾರಣೆಯಿಂದ ರೆನೆಸಾನ್ಸ್ ಹುಟ್ಕೊಳ್ತು. ಆದರೆ ಅಲ್ಲಿ ಇದನ್ನು ಹೇಳಲಾಗಿಲ್ಲ. ಅಂದರೆ ನೀನು ಒಂದು ವೇಳೆ ಭಿನ್ನವಾದ ಮಾತುಗಳನ್ನು ಆಡಿದ್ರೆ, ಹೊಸ ವಿಷಯಗಳನ್ನು ಹೇಳಿದ್ರೆ ನಿಮ್ಮ ಗಂಟಲು ಕತ್ತರಿಸ್ತೀವಿ ಅಂತ. ಅದಕ್ಕೋಸ್ಕರನೇ ಕ್ರಿಶ್ಚಿಯಾನಿಟಿ ತನ್ನನ್ನು ತುಂಬಾನೇ ಮಾಡರ್ನೈಸ್ ಮಾಡ್ಕೊಳ್ತಾ ಬಂದ್ಬಿಡ್ತು. ಅದು ತನ್ನನ್ನು ತಾನು ಹೊಸ ತಿಳುವಳಿಕೆ, ಹೊಸ ಆಲೋಚನೆ ಇವುಗಳೊಂದಿಗೆ ಸಾಗೋದಕ್ಕೆ ಸಾಧ್ಯವಾಯಿತು. ನೋಡಿ, ಮೂಲದಲ್ಲಿ ಮೂರು ಒಂದೇ ಅಲ್ವಾ? ಬಹಳ ಹಳೇದು ಯಾವುದು? ಯಹೂದಿ, ಅಬ್ರಹಾಮಿಕ್ ಪರಂಪರೆ ಬಗ್ಗೆ ಮಾತಾಡ್ತಿದ್ದೀನಿ. ಅದಾದ ನಂತರ ಯಾರು ಬರ್ತಾರೆ? ಕ್ರಿಶ್ಚಿಯನ್ರು. ಅತ್ಯಂತ ಹೊಸಬ್ರು ಯಾರು? ಮುಸಲ್ಮಾನರು. ಇದರಲ್ಲಿನ ತುಂಬ ಪ್ರಾಸಂಗಿಕ ವಿಷಯ ಏನಂದ್ರೆ, ಯಹೂದಿಗಳು ಕೂಡ ಕಾಲಕ್ಕೆ ತಕ್ಕಂತೆ ಮುನ್ನಡೆಯೋಕ್ಕೆ ಸಾಧ್ಯವಾಯಿತು. ಮತ್ತು ಜಗತ್ತಿನಲ್ಲಿ ಒಟ್ಟು 70-80 ಲಕ್ಷ, 1 ಕೋಟಿಗಿಂತ ಕಡಿಮೆ ಸಂಖ್ಯೆಯಲ್ಲಿ ಯಹೂದಿಗಳು. ಅವರು ಎಲ್ಲ ರೀತಿಯಲ್ಲೂ ಅಧಿಕಾರ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ. ಹೀಗಿದ್ದಾಗ 60 ಲಕ್ಷ ಯಹೂದಿಗಳು ಹಿಟ್ಲರ್ ಮಾಡಿದಂಥ ಹತ್ಯಾಕಾಂಡದಲ್ಲಿ ಕೊಲ್ಲಲ್ಪಟ್ಟಿದ್ರು. ಇಷ್ಟೊಂದು ಭೀಕರ ಯಾತನೆ ಅನುಭವಿಸಿದ ಮೇಲೂ ಕೂಡ ಅವರಿವತ್ತು ಎಷ್ಟು ಪ್ರಕಾಶಮಾನವಾಗಿ ಬೆಳೆದಿದ್ದಾರೆ, ಎಷ್ಟು ಶಕ್ತಿ ಇದೆ. ಅವರ ಸಂಖ್ಯೆ ಅಲ್ಪವಾದರೂ ಎಲ್ಲೆಡೆ ಹರಡಿದ್ದಾರೆ. ಬಹಳ ಜನ ಶ್ರೀಮಂತರಿದ್ದಾರೆ, ಕಾರ್ಯತಂತ್ರದ ದೃಷ್ಟಿಯಿಂದಲೂ ಚುರುಕಾಗಿದ್ದಾರೆ, ಇನ್ನೋವೇಷನ್ಸ್ನು ಮಾಡ್ತಾ ಇದ್ದಾರೆ, ಕಲೆನಲ್ಲೂ ಇದ್ದಾರೆ, ಸೈನ್ಸ್ನಲ್ಲೂ ಮುಂದೆ ಇದ್ದಾರೆ, ಸ್ಟಾರ್ಟ್ಅಪ್ಸ್ನಲ್ಲೂ ಮುಂದೆ ಇದ್ದಾರೆ ಯಹೂದಿಗಳು. ಮತ್ತೆ ಕ್ರಿಶ್ಚಿಯನ್ ವರ್ಲ್ಡ್ ನೋಡಿದ್ರೆ ನಿಮಗೆ ಗೊತ್ತೇ ಇದೆ. ನೀವು ಯಾವಾಗ ಡೆವಲಪ್ಡ್ ವರ್ಲ್ಡ್ ಬಗ್ಗೆ, ಫಸ್ಟ್ ವರ್ಲ್ಡ್ ಬಗ್ಗೆ, ಗ್ಲೋಬಲ್ ನಾರ್ತ್ ಬಗ್ಗೆ ಮಾತನಾಡ್ತೀರಿ, ಆಗ ನೀವು ಇಂಡೈರೆಕ್ಟ್ ಆಗಿ ಮಾತಾಡ್ತಾ ಇರೋದೇ ಕ್ರಿಶ್ಚಿಯನ್ಸ್ ಬಗ್ಗೆ ಅಲ್ವಾ? ಹೌದಾ? ವಿಕಸಿತ ರಾಷ್ಟ್ರಗಳು ಅಂತ ಮಾತಾಡ್ತೀವಿ. ನಿಮ್ಮ ತಲೆಯಲ್ಲಿ ಯಾರ ಬಗ್ಗೆ ಯೋಚನೆ ಬರುತ್ತೆ? ಬೆಳ್ಳಿಗಿರೋ ಅಂಥವ್ರು ಕ್ರಿಶ್ಚಿಯನ್ರಾಗಿರ್ತಾರೆ. ಹೀಗೆ ಬರೋದಲ್ವಾ? ಅಂದ್ರೆ ಅವರು ಅಷ್ಟು ಮುಂದುವರೆದಿದ್ದಾರೆ. ಯಾಕೆ ಬೆಳೆದ್ರು? ಯಾಕಂದ್ರೆ ಧರ್ಮವು ಟೈಮ್ ಡಿಪೆಂಡೆಂಟ್, ಅಂದರೆ ಸಮಯ ಸಾಪೇಕ್ಷ ವಿಷಯಗಳಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾನು ಹೊಂದಿಕೊಳ್ಳುವಂತೆ ಇಟ್ಕೊಂಡಿರಬೇಕು. ಧರ್ಮ ಕೇವಲ ಈ ವಿಷಯಗಳ ಬಗ್ಗೆ ಕಟ್ಟರಾಗಿರಬೇಕು. ಯಾವುದು ಸಮಯದ ಜೊತೆ ಬದಲಾಗದೇ ಇರೋವು. ಉದಾಹರಣೆಗೆ, ಕರುಣೆ ಅನ್ನೋದು ಎಂತಹ ಮೌಲ್ಯ ಅಂದರೆ ಅದು ಸಮಯದ ಜೊತೆ ಬದಲಾಗೋದಿಲ್ಲ. ಆದರೆ ನೀವು ಹೀಗೆ ಹೇಳೋಕ್ಕಾಗಲ್ಲ ಕಂಪ್ಯಾಷನ್ ಅನ್ನೋದು ಸಮಯದ ಮೇಲೆ ವ್ಯಾಲಿಡ್ ಅಂತ.
ಮತ್ತೆ ಕಂಪ್ಯಾಷನ್ ಬೇರೆ ಸಮಯಗಳಲ್ಲಿ ವ್ಯಾಲಿಡ್ ಇರಲ್ಲ. ಸಮಯ ನಿರಪೇಕ್ಷ ವಿಷಯ ಅದು. ಹಾಗಾಗಿ ಧರ್ಮವು ಕಾಲಾತೀತ ಮೌಲ್ಯಗಳಿಗೆ ಸಂಬಂಧಿಸಿರುವಂತಹದ್ದು. ಇದರಿಂದ ಇನ್ನೊಂದು ಪ್ರಶ್ನೆ ಹುಡ್ತಾ ಇದೆ. ನೀವು ವೆಸ್ಟ್ ನಲ್ಲಿ ರೆನೈಸೆನ್ಸ್ ಉಂಟಾಯ್ತು ಅಂತ ಹೇಳಿದ್ರಿ. ತಮ್ಮ ಪರವಾಗಿ ನಿಲ್ಲುವ ಶಕ್ತಿಗಳನ್ನ ಮತ್ತು ಸುಧಾರಣಾವಾದಿ ಶಕ್ತಿಗಳನ್ನ ಸ್ವೀಕರಿಸಲಾಯಿತು ಅಂತ ಪ್ರೊಟೆಸ್ಟೆಂಟ್ ಗ್ರೂಪ್ ಉದಯಿಸಿತು ಅಂತ. ಭಾರತದ ಒಳಗೂ ಒಂದು ಕಾಲ ಭಕ್ತಿ ಚಳವಳಿಯಾಗಿತ್ತು. ಚೈತನ್ಯ ಮಹಾಪ್ರಭು, ಮೀರಾ, ದಾದು, ರಹೀಂ, ನಾನಕ್, ಕಬೀರ್. ನಂತರ ನಮ್ಮಲ್ಲಿ ಸುಧಾರಣಾವಾದಿ ಆಂದೋಲನ, ನಾವು ನವೋದಯ ಅಂತ ಕರಿತೀವದು. ರಾಜಾ ರಾಮ್ ಮೋಹನ್ ರಾಯ್, ಚಿತ್ತರಂಜನ್ ದಾಸ್, ದಯಾನಂದ ಸರಸ್ವತಿ. ನಾವು ನಮ್ಮಲ್ಲಿ ಬದಲಾವಣೆಗಾಗಿ ಆ ಶಕ್ತಿಗಳನ್ನ ಬೆಳೆಸಲು ಅವಕಾಶ ನೀಡಿದ್ವಿ, ಸ್ವೀಕರಿಸಿದ್ವಿ ಕೂಡ. ಈಗ ಆ ಬದಲಾವಣೆಯ ಬಾಗಿಲುಗಳನ್ನ ಮುಚ್ಚಿದ್ದೇವೆ ಅಂತ ಒಪ್ತೀರಾ ನೀವು? ಖಂಡಿತವಾಗ್ಲೂ ಒಪ್ಕೋತೀನಿ. ನೋಡಿ, ಯಾರು ಸುಧಾರಣೆ ಮಾಡೋದಕ್ಕೆ, ಬದಲಾವಣೆ ತರೋದಕ್ಕೆ ಬಯಸ್ತಾರೋ ಅವರು ಸ್ವಲ್ಪ ಏಟ್ ಕೊಡ್ತಾರೆ. ಮತ್ತು ಯಾವ ಸಮಾಜ ಆ ನೋವನ್ನ ಅನುಭವಿಸುತ್ತಿದ್ದರೂ ಸ್ವಲ್ಪ ತಲೆಬಾಗಿ ಸ್ವೀಕರಿಸ್ತಾ ಇದೆಯೋ ಅದು ಸುಧಾರಿಸುತ್ತೆ ಮತ್ತೆ ಮುಂದೆ ನಡೆಯುತ್ತೆ. ನೋವು ನಿಮ್ಗೂ ಆಗುತ್ತೆ, ಮತ್ತೆ ಯಾವ ಸುಧಾರಕ ನಿಮ್ಗೆ ನೋವು ಕೊಡ್ತಾನೋ ನೀವು ಕೂಡ ಅವ್ರಿಗೆ ತಿರುಗಿ ಮತ್ತೆ ನೋವು ಕೊಡ್ತೀರಿ. ಅದು ಸರಿಸಮಾನ ಪ್ರಕ್ರಿಯೆ ಅನ್ಸುತ್ತೆ. ಅದು ರಾಜಾರಾಮ್ ಮೋಹನ್ ರಾಯ್ ಆಗಿರ್ಲಿ ಅಥವಾ ಕರ್ವೆ ಆಗಿರ್ಲಿ, ನಾವು ನೋವು ಕೊಟ್ಟಿಲ್ಲ ಅಂತ ಏನಿಲ್ಲ, ನಾವು ಎಲ್ರಿಗೂ ನೋವು ಕೊಟ್ಟಿದ್ದೀವಿ. ಹಾಗಾಗಿ ಇದೊಂದು ಪರಸ್ಪರ ವಿನಿಮಯ ಪ್ರಕ್ರಿಯೆ ನಡೀತಾನೆ ಇರುತ್ತೆ. ಸುಧಾರಕ ಬರ್ತಾನೆ, ಅವನು ನಿಮ್ಮಲ್ಲಿ ಏನೋ ತಪ್ಪಿದೆ ಅದನ್ನ ನಾನು ಸರಿಪಡಿಸ್ತೀನಿ ಅಂತ ಹೇಳಿದಾಗ ನೋವಂತೂ ಆಗುತ್ತೆ. ಆಗ ನಾವು ಕೂಡ ತಿರುಗಿ ಬೀಳ್ತೀವಿ, ಆಕ್ರಮಣ ಮಾಡ್ತೀವಿ, ನಿಂದಿಸ್ತೀವಿ, ಅವರನ್ನ ಕೊಲ್ತೀವಿ ಕೂಡ. ಆದ್ರೂ ಕೂಡ ಇಷ್ಟು ಮಾತ್ರಕ್ಕೆ ಸಹಿಷ್ಣುತೆ ಇರುತ್ತೆ, ಸಹನಶೀಲತೆ ಇರುತ್ತೆ. ಅವರು ಅದಕ್ಕೆ ಹೇಳೋದೇನು ಅಂತಂದ್ರೆ, ನೀವು ನಾನು ಕೊಂದ್ರೂ ಪರವಾಗಿಲ್ಲ, ಸುಧಾರಣೆ ಪ್ರಯತ್ನ ಮಾಡೇ ಮಾಡ್ತೀನಿ ಅಂತಾರೆ. ಆಗ ನಾವ್ ಹೇಳ್ತೀವಿ, ನಿಮ್ ಮಾತಿನಿಂದ ನಮ್ಗೆ ಕಷ್ಟ ಆಗ್ತಿದೆ, ಆದ್ರೆ ಇರ್ಲಿ ಕೇಳೋಣ ಏನಂತೆ. ಆಮೇಲೆ ಕೇಳ್ತಾ ಕೇಳ್ತಾ ಅವ್ರ ಮಾತಲ್ಲಿ ಸತ್ಯ ಇದೆ ಅಂತ ಅರ್ಥವಾಗುತ್ತೆ. ಯಾವಾಗ ಈ ಪ್ರಕ್ರಿಯೆ ಆಗುತ್ತೋ, ಈ ಪ್ರಕ್ರಿಯೆ ಹಿಂದೂ ಧರ್ಮದಲ್ಲಿ ಇನ್ನೂ ನಡೀತಾ ಇದೆ. ಅದಿನ್ನೂ ಪೂರ್ಣಗೊಂಡಿಲ್ಲ. ಈ ಕಾರ್ಯಕ್ರಮ 200 ವರ್ಷಗಳ ಹಿಂದೆ ಪ್ರಾರಂಭವಾಗಿತ್ತು, ಇನ್ನೂ ನಡೀತಾನೆ ಇದೆ, ಇನ್ನೂ ನಡೀತಾನೆ ಇರುತ್ತೆ, ಪೂರ್ಣಗೊಂಡಿಲ್ಲ. ಯಾವತ್ತು ಅದು ಪೂರ್ಣವಾಗುತ್ತೋ ಅವತ್ತು ಜಾತಿವಾದ ಇಲ್ಲಿಂದ ತೊಲಗುತ್ತೆ. ಆವತ್ತು ನಮ್ಮ ಎಷ್ಟೋ ತಪ್ಪು ರೀತಿಯ ಪದ್ಧತಿಗಳು, ಸಂಪ್ರದಾಯಗಳು ಮತ್ತು ಅಂಧವಿಶ್ವಾಸಗಳು ತೊಲಗಿವೆ, ಅವುಗಳನ್ನ ಕಾಣಬಹುದು. ಮಹಿಳೆಯರ ಕಡೆಗೆ ಇರೋ ನಮ್ಮ ದೃಷ್ಟಿಕೋನ ಬದಲಾಗಿರುತ್ತೆ. ಲೋಕ ಧರ್ಮದಲ್ಲಿ ಅನೇಕ ರೀತಿಯ ಸಂಕುಚಿತತೆ ಮತ್ತು ಕ್ಷುದ್ರತೆ ಎಲ್ಲವೂ ತೊಲಗಿರುತ್ತೆ. ಬಹಳ ಮುಖ್ಯವಾದ ವಿಷಯ, ವಿಜ್ಞಾನದ ಕಡೆ ನಮ್ಮಲ್ಲಿ ದೊಡ್ಡ ಗೌರವ, ಪ್ರೀತಿ ಬಂದಿರುತ್ತೆ. ಯಾವಾಗ ಹಿಂದೂ ಧರ್ಮದಲ್ಲಿ ಸುಧಾರಣಾ ಕಾರ್ಯಕ್ರಮ ಪೂರ್ಣಗೊಳ್ಳೋ ಕಡೆಗೆ, ಕನ್ಕ್ಲೂಷನ್ ಕಡೆಗೆ ಸಾಗುತ್ತದೋ ಆವತ್ತು ನೀವು ಒಂದು ಲಕ್ಷಣವನ್ನ ಕಾಣ್ತೀರಿ. ಹಿಂದೂ ಮನಸ್ಸು ಆಗ ವಿಜ್ಞಾನಕ್ಕೆ ತುಂಬಾ ಗೌರವ ಕೊಡೋದಕ್ಕೆ ಶುರು ಮಾಡುತ್ತೆ. ಅದು ನಿಧಾನಕ್ಕೆ ಆಗ್ತಾ ಇದೆ, ಪ್ರಾರಂಭವಾಗಿದೆ. ಆದ್ರೆ ಇದನ್ನ ಕ್ರಿಶ್ಚಿಯಾನಿಟಿಯಲ್ಲಿ ನೋಡಿದ್ರೆ ಅಲ್ಲಿ ಈ ಕಾರ್ಯಕ್ರಮ 80ರಿಂದ 90% ಪೂರ್ಣಗೊಂಡಿತ್ತು. ಮೊದಲೇ ಪೂರ್ಣವಾಗಿತ್ತು. 100% ಎಲ್ಲೂ ಆಗೋದಿಲ್ಲ. ಅಲ್ಲೂ ಕಟ್ಟರ್ವಾದಿಗಳಿದ್ದಾರೆ, ಅಂಧವಿಶ್ವಾಸ ಇಟ್ಕೊಂಡಿರೋಂಥವ್ರಿದ್ದಾರೆ. ಆದ್ರೆ 89% ಅವರು ಈ ರೆನೆಸಾನ್ಸ್ ಮೂಲಕ, ಆನಂತರ ಅವರ ರಾಜಕೀಯ ಕ್ರಾಂತಿಗಳ ಮೂಲಕ ತಮ್ಮನ್ನ ಚರ್ಚಿನ ಹಿಡಿತದಿಂದ ಮುಕ್ತಗೊಳಿಸಿಕೊಂಡಿದ್ದಾರೆ. ಹಿಂದೂ ಧರ್ಮದಲ್ಲಿ ಈ ಪ್ರಕ್ರಿಯೆ ನಡೀತಿದೆ, ಇಸ್ಲಾಂನಲ್ಲಿ ಪ್ರಾರಂಭವೇ ಆಗೋದಿಲ್ಲ. ಹೀಗಿರುವಾಗ ಶುರುನೇ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ? ಪ್ರಾರಂಭ ಅನ್ನೋದೇ ಆಗದೆ ಇದ್ರೆ ಆಗ ಕೇವಲ ಜಗಳ, ಹೊಡೆದಾಟ ನಡೀತಾನೆ ಇರುತ್ತೆ. ಒಂದು ಪ್ರಿಮಿಟಿವ್ ರೀತಿಯ ವಾತಾವರಣ ಸಿಗುತ್ತೆ. ಎಲ್ಲಿಯೂ ಯಾವುದೇ ಉದಾರವಾದಿ ಆಲೋಚನೆ ಇರೋದಿಲ್ಲ. ಅರ್ಧ ಜನಸಂಖ್ಯೆ ಮಹಿಳೆಯರದ್ದಾಗಿದೆ. ಅವರು ಬಂಧನದಲ್ಲಿರ್ತಾರೆ. ಅವರನ್ನ ಹೊರಗೆ ಬರೋದಕ್ಕೆ ಬಿಡೋದೇ ಇಲ್ಲ, ಅವರನ್ನ ಓದ್ಕೊಳ್ಳೋದಕ್ಕೆ ಬಿಡಲ್ಲ, ಅವ್ರಿಗೆ ಪೊಲಿಟಿಕಲ್ ಮತ್ತು ಎಕನಾಮಿಕಲ್ ಪಾರ್ಟಿಸಿಪೇಷನ್ಗೆ ಅವಕಾಶ ನೀಡಲ್ಲ. ಇವೆಲ್ಲ ಬಹಳ ಒಂಥರ ವಿಚಿತ್ರ ಸ್ಥಿತಿ. ಇದು ಧರ್ಮದ ಲಕ್ಷಣ ಏನಲ್ಲ. ಧರ್ಮದ ಕೆಲಸ ಇದನ್ನೆಲ್ಲ ಮಾಡೋದಲ್ಲ. ಹಾಗಾದ್ರೆ ಧರ್ಮದ ಕೆಲಸ ಏನು? ನಾವು ಮಾತಾಡ್ದ್ವಲ್ಲ, ಧರ್ಮದ ಕೆಲಸ ಮನುಷ್ಯನಿಗೆ ಒಳಗಿನಿಂದ ಸ್ವಾತಂತ್ರ್ಯ ಕೊಡೋದು. ನಮ್ಮೊಳಗೆ ಏನೋ ಇರುತ್ತೆ, ಅದು ತೊಂದರೆ ಕೊಡ್ತಾ ಇರುತ್ತೆ, ಬಹಳ ಅಶಾಂತಿ, ತಳಮಳ ಕೊಡ್ತಾ ಇರುತ್ತೆ. ಧರ್ಮದ ಕೆಲಸ ಏನು ಅಂತಂದ್ರೆ ಅದನ್ನ ಸ್ವಲ್ಪ ಪ್ರಜ್ಞೆ ಕೊಟ್ಟು, ಜ್ಞಾನ ಕೊಟ್ಟು ಅದನ್ನ ಶಾಂತವಾಗಿರಿಸುವಂಥದ್ದು. ಇದನ್ನೇ ಮುಕ್ತಿ ಅಂತ ಕರಿತೀವಿ. ಇದ್ರ ಬದಲು ಧರ್ಮ ಅವರನ್ನ ಕೊಲ್ರಿ, ಇವ್ರನ್ನ ಕೊಲ್ರಿ, ಅವ್ರ ಮನೆಗೆ ಬೆಂಕಿ ಹಚ್ಚಿ ಅಂದ್ರೆ, ಅವರ ಗಂಟಲನ್ನ ಕತ್ತರಿಸಿ ಅಂತ ಹೇಳಿದ್ರೆ, ಈಗ ಅಫ್ಘಾನಿಸ್ತಾನಲ್ಲಿ ಏನಾಯ್ತು ಅಂತ ಗೊತ್ತಲ್ಲ. ಈಗೆಲ್ಲ ಅವರು ಇನ್ನೂ ಹೆಚ್ಚು ಮಾಡ್ಬಿಟ್ಟಿದ್ದಾರೆ. ಮಹಿಳೆಯರು ಓದಕ್ ಕೂಡ ಬಿಡ್ತಾ ಇಲ್ಲ, ಈಗ ಹೋಗೋ ಹಾಗಿಲ್ಲ. ಮತ್ತೆ ಇದನ್ನೆಲ್ಲ ಯಾರ ಹೆಸರಲ್ಲಿ ಮಾಡ್ತಾ ಇದ್ದಾರೆ? ಇಸ್ಲಾಂ ಧರ್ಮದ ಹೆಸರಲ್ಲಿ, ಇಸ್ಲಾಂ ಹೆಸರಲ್ಲಿ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಅದು ಏನಾಗುತ್ತೆ ಅಂದ್ರೆ, ಒಂದು ರೀತಿಯ ಡಾಮಿನೋ ಎಫೆಕ್ಟ್ ನಡೆಯುತ್ತೆ, ರಿಯಾಕ್ಷನರಿ ಎಫೆಕ್ಟ್ ನಡೀತಿದೆ. ಯಾವ ಇಸ್ಲಾಮಿಕ್ ಫಂಡಮೆಂಟಲಿಸಮ್ ಮತ್ತು ರ್ಯಾಡಿಕಲಿಸಮ್ ಇದೆಯೋ ಅದರ ಪ್ರತಿಕ್ರಿಯೆಯಲ್ಲಿ ಮತ್ತು ಹಲವು ಬಾರಿ ಅದನ್ನು ನೆಪವಾಗಿ ಬಳಸ್ಕೊಂಡು ಇಸ್ಲಾಮಿಕ್ ರ್ಯಾಡಿಕಲಿಸಮ್ ಶುರುವಾಗಿದೆ. ಹಾಗೆ ಹಿಂದೂ ರ್ಯಾಡಿಕಲಿಸಮ್ ಕೂಡ ಈಗ ಶುರುವಾಗ್ತಿದೆ. ನಾನಿದನ್ನು ಹೀಗೆ ಹೇಳ್ತಿಲ್ಲ, ಇದು ನೆಸೆಸರಿಲಿ, ಎಸೆನ್ಷಿಯಲಿ ಪ್ರತಿಕ್ರಿಯೆಗಾಗಿ ಶುರುವಾಗಿರೋದು ಅಂತ ಹೇಳಲ್ಲ. ಆದ್ರೆ ನೀವು ಅವ್ರ ಜೊತೆ ಮಾತಾಡಿದ್ರೆ ಅವ್ರು ಇದನ್ನೇ ಹೇಳ್ತಾರೆ. ಅವ್ರು ಇಷ್ಟು ತೊಂದರೆ ಮಾಡ್ತಿರುವಾಗ ಮತ್ತೆ ಇಷ್ಟು ಕಟ್ಟರಾಗಿರುವಾಗ
ಮುಸಲ್ಮಾನರ ಕಡೆ ಬೆರಳು ತೋರಿಸಿ ಅವ್ರು ಹೇಳ್ತಾರೆ, ಮತ್ತೆ ಅವ್ರು ಇಷ್ಟು ಆಗದು ಕಟ್ಟರಾಗಿರುವಾಗ ಅನಿವಾರ್ಯತೆ ಅನ್ಸುತ್ತೆ. ನಮ್ಮ ಅನಿವಾರ್ಯತೆಗೆ ನಾವು ಕಟ್ಟರಾಗ್ತೀವಿ ಅಂತಾರೆ. ಈಗ ನಾವು 2025 ಹೊಸ್ಲಲ್ಲಿದ್ದೀವಿ. ನೀವು 2 ವಿಷಯಗಳನ್ನ ಹೇಳಿದ್ರಿ. ಹಿಂದೂ ಧರ್ಮದೊಳಗೆ ಬದಲಾವಣೆ ಪ್ರಕ್ರಿಯೆ ನಡೀತಾ ಇದೆ ಅಂತ, ಮತ್ತದು ಪೂರ್ಣಗೊಳ್ಳೋಕೆ ಇನ್ನೂ ಸಮಯ ಹಿಡಿಸುತ್ತೆ ಅಂತ. ಮೊದಲನೇದಾಗಿ 2025ರಲ್ಲಿ ಸರ್ಕಾರ ಮಹಿಳೆಯರ ಪ್ರಾತಿನಿಧ್ಯವನ್ನ ಚುನಾವಣೆಯಲ್ಲಿ 3/1 ಭಾಗಕ್ಕೆ ಹೆಚ್ಚಿಸ್ತಾ ಇದ್ದಾರೆ. 2026ರಿಂದ ಮುಂದೆ ಪರಿಣಾಮ ಕಾಣಿಸುತ್ತೆ. ಎರಡನೇದು, ಈ ಮುಸ್ಲಿಂ ಸಮಾಜದೊಳಗೆ ಶಾಬಾನು ಪ್ರಕರಣದ ತೀರ್ಪು ದೇಶದಲ್ಲಿ ಒಂದು ರೀತಿಯ ಸಂಚಲನವನ್ನ ಸೃಷ್ಟಿಸಿದ ನಂತರದಲ್ಲಿ ಸರ್ಕಾರ ತ್ರಿಪಲ್ ತಲಾಕ್ ರದ್ದು ಮಾಡ್ತು. ಸರ್ಕಾರ ವಕ್ಫ್ ಬೋರ್ಡ್ ಮೇಲೂ ನಿಯಂತ್ರಣ ಹೇರೋಕೆ ಪ್ರಯತ್ನಿಸ್ತಿದೆ. ನಿಮಗೆ ಭಾರತ ಹೇಗೆ ಕಾಣಿಸುತ್ತೆ? ನನಗೆ ಹೇಗೆ ಕಾಣ್ತಾ ಇದೆ ಅಂದ್ರೆ, ಇದು ಈ ಭಾರತದ ಮುಸ್ಲಿಮರ ಜೊತೆ ಎಲ್ಲ ರಾಜಕೀಯ ಪಕ್ಷಗಳು ಒಂದಲ್ಲ ಒಂದು ತಪ್ಪು ಮಾಡಿವೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ಲೇ ಇಲ್ಲ. ಅವರು ಕೂಡ ಬೇರೆ ಮನುಷ್ಯರಂತೇನೆ ಅಂತ, ಮತ್ತೆ ಅವ್ರಿಗೂ ಅವಶ್ಯಕತೆಗಳಿವೆ ಅಂತ. ಆ ಅವಶ್ಯಕತೆಗಳು ಯಾವುವು? ಬಹಳ ಮುಖ್ಯವಾದ್ದು, ಮೂಲಭೂತವಾದ್ದು ಅಂದ್ರೆ ಶಿಕ್ಷಣ. ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ಮನುಷ್ಯ ಅಂದ್ರೆ ಚೈತನ್ಯ ಜೀವಿ. ಮತ್ತೆ ಶಿಕ್ಷಣ ಇಲ್ಲ ಅಂತಂದ್ರೆ ಅವನು ಪ್ರಾಣಿ ತರ ಇರ್ತಾನೆ. ಕೆಲವೊಮ್ಮೆ ಅವ್ರನ್ನ ವೋಟ್ ಬ್ಯಾಂಕ್ ತರ ನೋಡ್ಕೊಂಡ್ವಿ. ಕೆಲವು ಸಾರಿ ಹೇಗೆ ಮಾಡ್ಬಿಟ್ವಿ ಅಂತಂದ್ರೆ, ಕೋರ್ಟ್ ಕೂಡ ಏನಾದ್ರೂ ಪ್ರೋಗ್ರೆಸಿವ್ ತೀರ್ಪು ಕೊಟ್ರೆ ಆಗ ನಾವು ಸಂಸತ್ತಿನ ಮೂಲಕ ಶಾಬಾನು ಕೇಸ್, ನಾವು ಕೋರ್ಟ್ ತೀರ್ಪನ್ನು ಸೂಪರ್ಸೀಡ್ ಮಾಡ್ತಾ ಮುಂದೆ ಹೋಗಿದ್ದೀವಿ. ಕೆಲವು ಸಾರಿ ಏನ್ ಮಾಡಿದೀವಿ ಅಂದ್ರೆ, ಇವ್ರನ್ನ ಮಾರ್ಜಿನಲೈಸ್ಡ್ ಆಗಿ ನೋಡಿದೀವಿ. ಇವ್ರಿಗೆ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಕೊಡದೆ ಅವ್ರನ್ನ ಮೂಲೆ ಗುಂಪು ಮಾಡಿದೀವಿ, ಅವ್ರನ್ನ ಬೇರೆ ಯಾಕ್ಸಿದೀವಿ. ಆದ್ರೆ ಒಂದ್ ವೇಳೆ ಮನುಷ್ಯರ ದೃಷ್ಟಿಯಿಂದ ನೋಡಿ ಇವ್ರಿಗೆ ಬೇಕಾಗಿರುವಂತಹ ಅವಶ್ಯಕತೆ ಏನು ಅಂತ ಕಂಡ್ರೆ, ಭಾರತದ ಮುಸ್ಲಿಮರಿಗೆ ವಿಶ್ವದಲ್ಲೂ ಕೂಡ ಅದೇನು ಅಂದ್ರೆ ಶಿಕ್ಷಣ. ಎಲ್ಲಿವರೆಗೂ ನಿಮ್ಗೆ ಈ ಜಗತ್ತಿನ ಫ್ಯಾಕ್ಟ್ಸ್ ಗೊತ್ತಾಗೋದಿಲ್ಲವೋ ಅಲ್ಲಿವರೆಗೂ ನಿಮ್ಮ ಭ್ರಮೆ ಮತ್ತು ಅಂಧವಿಶ್ವಾಸಗಳು ಹೇಗೆ ದೂರ ಆಗ್ತವೆ. ಮತ್ತೆ ದೂರವಾಗದೇ ಇದ್ರೆ ಅದೇ ಭ್ರಮೆಗಳನ್ನ, ಅಂಧವಿಶ್ವಾಸವನ್ನ ನೀವು ಧರ್ಮ ಅಂತ ನಂಬ್ತಾ ಹೋಗ್ತೀರಿ. ಧರ್ಮದ ಶುದ್ಧೀಕರಣಕ್ಕಾಗಿ ವೈಜ್ಞಾನಿಕ ಶಿಕ್ಷಣ, ಆಧುನಿಕ ಶಿಕ್ಷಣ ಅಗತ್ಯವಾಗತ್ತೆ. ಮತ್ತೆ ಈ ತೊಂದರೆ ನಮಗೆ ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಕಾಣಸಿಗುತ್ತೆ. ನಾವು ಭಾರತವನ್ನ ಹಲವು ಬಾರಿ ದೂಷಿಸ್ತೇವೆ. ಜಗತ್ತಿನ ಟಾಪ್ ಯೂನಿವರ್ಸಿಟಿಗಳ ಪಟ್ಟಿ ಬಿಡುಗಡೆಯಾದಾಗ ಅದರಲ್ಲಿ ನಮ್ಮ ಸಂಖ್ಯೆ ಯಾಕೆ ಬಹಳ ಕಡಿಮೆ ಇದೆ ಅಂತ ನನಗೆ ಬಹಳ ಬೇಸರವಾಗ್ತಾ ಇರುತ್ತೆ. ಮತ್ತೆ ಯಾವ ವಿಧಿಯೋ ಅವೆಲ್ಲ ಯಾವುದು ಅಂತ ನಮಗೆ ಈಗಾಗಲೇ ಗೊತ್ತಿದೆ. ಇದರಲ್ಲಿ IITs ಬರ್ತವೆ, ಕೆಲವು ಸಾರಿ JNU ಬರುತ್ತೆ, ಒಂದೆರಡು ಸಾರಿ ಬೇರೆ ಬೇರೆ ಯಾವ್ಯಾವ್ದೋ ಬರ್ತವೆ, DU ಕೂಡ ಬರುತ್ತೆ. ಇವನ್ನೆಲ್ಲ ಅನುಸರಿಸಿ ಬೇರೆ ಹೆಸರುಗಳು ಬರ್ತವೆ. ಈಗ ನೀವು ಹೇಳಿ ಇದ್ರಲ್ಲಿ ನೋಡ್ಬಿಟ್ಟು ಇಸ್ಲಾಮಿಕ್ ವರ್ಲ್ಡ್ ನ ಯಾವ ಯೂನಿವರ್ಸಿಟಿ ಇದರಲ್ಲಿದೆ ಅಂತ, ಯಾವುದೂ ಇರಲ್ಲ. ಮತ್ತಿದು ಕೇವಲ ಕೋಇನ್ಸಿಡೆನ್ಸ್ ಅಲ್ಲ, ಇದು ಒಂದು ರೀತಿಯ ಆಂತರಿಕ ಸಬ್ಕಾನ್ಷಿಯಸ್ ಪಿತೂರಿ ಅಷ್ಟೇ. ಉದಾಹರಣೆ ಕೊಡ್ತೀನಿ. ಪಾಕಿಸ್ತಾನಲ್ಲಿ ಅವರು ಡಾರ್ವಿನ್ಸ್ ಥಿಯರಿ ಕಲಿಸೋದಕ್ಕೆ ಇಷ್ಟಪಡಲ್ಲ. ಅವರು ಸಿಲೆಬಸ್ ಇಂದ ತೆಗೆದಿಟ್ಟಿದ್ದಾರೆ. ಅವ್ರ ಪ್ರಕಾರ ಶಿಕ್ಷಣ ಅಪಾಯಕಾರಿ ವಿಷಯ. ಅವ್ರು ಹೇಳೋದೇನು ಅಂತಂದ್ರೆ, ಒಂದ್ ವೇಳೆ ಇದನ್ನು ಓದಿಸ್ಬಿಟ್ರೆ ಮನುಷ್ಯನ ವಿಕಾಸ ಕ್ರಮವಾಗಿದೆ, ನಿಧಾನವಾಗಿ ಈಗಲೂ ಆಗ್ತಾನೆ ಇದೆ ಅಂತ ಹೇಳಿದ್ರೆ, ಇಂಥ ವಿಷಯಗಳನ್ನ ನಾವು ಹೇಗೆ ನಮ್ಮ ಹುಡುಗರಿಗೆ ಹೇಳೋದಕ್ಕೆ ಸಾಧ್ಯ? ಅಂದ್ರೆ ಒಬ್ಬ ವ್ಯಕ್ತಿ ಮೇಲೆ ಕುಳಿತುಕೊಂಡಿದ್ದಾನೆ, ಆತ ಮನುಷ್ಯರನ್ನ ಸೃಷ್ಟಿಸಿದ್ದಾನೆ. ಇದು ಕ್ರಿಯೇಟರ್ ಅಂಡ್ ಕ್ರಿಯೇಷನ್ ಥಿಯರಿ ಆಗಿದೆ. ಮತ್ತಾಗ ಈ ವಿಷಯ ಸುಳ್ಳಾಗತ್ತಲ್ವಾ? ಮತ್ತೆ ಇಡೀ ವಿಷಯ ಯಾವಾಗ ಸಿದ್ಧಾಂತದ ಮೇಲೆ ನಡೀತಿದೆಯೋ, ಕ್ರಿಯೇಟರ್ ಕ್ರಿಯೇಷನ್ ಮೇಲೆ, ಆಗ ಶಿಕ್ಷಣ ಮತ್ತು ವಿಜ್ಞಾನ ಇವು ಶತ್ರುಗಳಂತೆ ಕಾಣಿಸ್ತವೆ. ಇಸ್ಲಾಂ ಅನ್ನೋದು ಅದು ಎಂಥ ವಾತಾವರಣ ಮತ್ತು ಸಂಸ್ಕಾರವನ್ನ ರೂಪಿಸ್ತಾ ಇದೆ ಅಂದ್ರೆ, ಈ ಮನುಷ್ಯನ ಸ್ವತಂತ್ರ ವಿಕಾಸ ಏನಿದೆ, ವೈಜ್ಞಾನಿಕ ದೃಷ್ಟಿಕೋನ ಏನಿದೆ, ಅದು ವಿಕಾಸಗೊಳ್ಳೋದಕ್ಕೆ ಬಿಡೋದೇ ಇಲ್ಲ. ಹಾಗಾಗಿಯೇ ಜಗತ್ತಿನಲ್ಲಿ ಎಷ್ಟು ಇಸ್ಲಾಮಿಕ್ ದೇಶಗಳಿವೆಯೋ ಅವು ಇಂದಿಗೂ ಬಹಳ ಹಿಂದೆ ಇವೆ. ನೋಡಿ, ಯಾವುದೇ ಧರ್ಮ ಆಗಿರಲಿ, ಅದು ಯಾವುದ್ರ ಮೇಲೆ ನಡೆಯುತ್ತೆ? ಧರ್ಮ ಗ್ರಂಥದ ಮೇಲೆ, ಸರಿನಾ? ಇಲ್ಲಿ ಯಾವ ರಿಲಿಜನ್ನು ಇಲ್ಲ, ಬುಕ್ ಇಲ್ಲದೆ ಇರುವಂಥದ್ದು ಇಲ್ವೇ ಇಲ್ಲ. ಅಥವಾ ಬುಕ್ಸ್, ಅಲ್ಲಿ ಒಂದು ಪುಸ್ತಕ ಇದೆ, ರಿಲಿಜನ್ ಆಫ್ ದ ಬುಕ್. ನಾವು ರಿಲಿಜನ್ ಆಫ್ ದ ಬುಕ್ಸ್ ಆಗಿದ್ದೀವಿ. ನಮ್ಮಲ್ಲಿ ಬಹಳಷ್ಟಿವೆ. ಎಷ್ಟೋ ಬಹಳಷ್ಟು ಇದ್ರೂ ಕೂಡ ನಾವು ಕರೆಯೋದು ವೇದ ಅಂತ. ವೈದಿಕ ಧರ್ಮ ನಮ್ದು, ಸರಿನಾ? ಆದ್ರೆ ಪುಸ್ತಕ ಅನ್ನೋದಂತೂ ಖಂಡಿತ ಇರುತ್ತೆ. ಪುಸ್ತಕ ಇದೆ. ಈ ಪುಸ್ತಕ ಅನ್ನೋದು ಏನಿದೆ ಅದು ರಚಿಸಲಾಗಿರುತ್ತೆ, ಬರೆದಿರುವಂತಹದ್ದು. ಇದು ಧಾರ್ಮಿಕ ಭಾಷೆಯಲ್ಲಿ ಏನಂತೀವಿ ಅಂದ್ರೆ ಅವತರಿಸಲ್ಪಟ್ಟಿತು ಅಂತ, ಯಾವುದೋ ಒಂದು ಸಂದರ್ಭದಲ್ಲಿ. ಮತ್ತವುಗಳಲ್ಲಿ ಈ ಥರದ ಎಷ್ಟೋ ವಿಷಯಗಳಿರ್ತವೆ, ಮತ್ತದು ಆ ಸಮಯಕ್ಕೆ ಮಾತ್ರ ಯೋಗ್ಯವಾಗಿರ್ತವೆ. ಹಾಗಂತ ಆ ಮಾತುಗಳು ಸರಿಯಾಗಿವೆ. ಪುಸ್ತಕ ಬಂದಂತ ಸಂದರ್ಭದಲ್ಲಿ ಇವೆಲ್ಲ ನಡೀತಾ ಇದ್ವು, ಆ ಸಂದರ್ಭದಲ್ಲಿ ಬರೆಯಲಾಯ್ತು. ಮತ್ತಾಗ ಆ ಧರ್ಮದ ಅನ್ಯಾಯಿ ಯಾರಿರ್ತಾರೋ ಅದು ಅವರ ಸ್ವಂತ ಕರ್ತವ್ಯವಾಗುತ್ತೆ. ಇದು ಅವರ ಬುದ್ಧಿಗೆ ಸಂಬಂಧಿಸಿರೋದಾಗಿರುತ್ತೆ. ಯಾವ ವಿಷಯಗಳು ಕೇವಲ ಅತೀತವಾಗಿ ಇರುವಂಥವೋ ಅವುಗಳನ್ನ ಗೌರವದೊಂದಿಗೆ ಮ್ಯೂಸಿಯಂನಲ್ಲಿಟ್ಬಿಡಿ. ಮತ್ತೆ ಯಾವ ವಿಷಯಗಳು ಸಂಪೂರ್ಣ ಕಾಲಾತೀತವಾಗಿರ್ತವೋ, ಎಟರ್ನಲ್ ಆಗಿರ್ತವೋ, ಸನಾತನವಾಗಿರ್ತವೋ, ಕಾಲ ನಿರಪೇಕ್ಷವಾಗಿರ್ತವೋ,
ಟೈಮ್ಲೆಸ್ ಅವು. ಆ ವಿಷಯಗಳನ್ನ ಸದಾ ಫಾಲೋ ಮಾಡ್ತಾ ಹೋಗಿ. ಆದ್ರೆ ಈ ಡಿಸ್ಟಿಂಕ್ಷನ್ ಏನಿದೆ ಈ ಸಮಯದಲ್ಲಿ, ಈಗ ಈ ವಿಷಯಗಳಿವೆ, ಇವು ಯಾವುದಕ್ಕೂ ಪ್ರಯೋಜನಕ್ಕೆ ಬರಲ್ಲ. ಮತ್ತೆ ಯಾವ್ದು ಸೆಂಟ್ರಲ್ ಕೋರ್ ಮೆಸೇಜ್ ಇದೆಯೋ ಅದರಿಂದ ಪ್ರಯೋಜನ ಇದೆ. ಇದನ್ನ ಹೇಳೋದಕ್ಕೆ ಪ್ರತಿ ಸಮಯದಲ್ಲೂ ಯಾರಾದ್ರೂ ಬೇಕು. ಯಾರಾದ್ರೂ ಬಂದು ಸಮಕಾಲೀನದಲ್ಲಿ ರೀಇಂಟರ್ಪ್ರೆಟ್ ಮಾಡೋದಕ್ಕೆ ಹೋದ್ರೆ ಆಗ ಅದನ್ನ ಕಾಂಟೆಂಪ್ರರಿ ಭಾಷೆಯಲ್ಲಿ ತಮ್ಮ ಗ್ರಂಥದ ಬಗ್ಗೆ ಜನರಿಗೆ ತಮ್ಮ ವ್ಯಾಖ್ಯಾನದಲ್ಲಿ ಇವತ್ತು ಜಗತ್ತಿನಲ್ಲಿ ಈ ಗ್ರಂಥದ ಅರ್ಥ ಇದು ಅಂತ ಹೇಳಿ ಇದಕ್ಕೆ ಅವಕಾಶ ಇಸ್ಲಾಂ ಇದಕ್ಕೆ ಅವಕಾಶ ಕೊಡೋದೇ ಇಲ್ಲ. ಈಗ ನೀವು ಇಸ್ಲಾಂ ಮೂಲಕ್ಕೆ ಹೋದ್ರೆ ಅಂದ್ರೆ ಬಾಕಿ ಇರೋದನ್ನ ಬಿಟ್ಟುಬಿಡಿ. ಯಾವುದು ಟೈಮ್ ಡಿಪೆಂಡೆಂಟ್ ಮಾತುಗಳಿವೆಯೋ ಅವುಗಳನ್ನೆಲ್ಲ ಬಿಟ್ಬಿಡಿ, ಎಲ್ಲವನ್ನೂ ಬಿಟ್ಟುಬಿಡಿ. ಇಸ್ಲಾಂನಲ್ಲಿರುವಂತಹ ಕೋರ್ ವಿಷಯಗಳನ್ನ ಮಾತ್ರ ಇಟ್ಕೊಂಡ್ರೆ ಆಗ ಇಸ್ಲಾಂ ಕೂಡ ಪ್ರಕಾಶಮಾನವಾಗಿ ಕಾಣುತ್ತೆ. ಈ ಸೆಂಟ್ರಲ್ ಮೆಸೇಜ್ ಏನಿದೆ ತೌಹೀದ್, ಟೋಟಲ್ ನಾನ್ ಡ್ಯುಯಾಲಿಟಿ, ಮತ್ತೆ ಆಗ ಕೂಡ ಹೊರಗೆ ಬರುತ್ತೆ. ಆದ್ರೆ ಹೊರಗೆ ತರುವಂತಹವ್ರು ಯಾರು ಹೊರತೆಗೆಯೋಕೆ ಹೋಗ್ತಾರೋ ಆಗ ಅವ್ರಿಗೆ ಮನ್ಸೂರ್ ಅವರ ಗತಿನೇ ಆಗತ್ತೆ. ಮನ್ಸೂರ್ ಗತಿ ನಿಮ್ಗೆ ಗೊತ್ತಲ್ಲ. ಅಂದ್ರೆ ಒಂದೇ ಬಾರಿಗೆ ಕೊಲ್ಲೋದಿಲ್ಲ, ವಿಚಿತ್ರವಾಗಿ ಕೊಲ್ತಾರೆ. ಕಣ್ ಕಿತ್ತು ಹಾಕೋದು, ಮೂಗ್ ಕತ್ತರಿಸೋದು, ನಾಲ್ಗೆ ಕತ್ತರಿಸೋದು, ನರಳಿಸಿ ಕೊಲ್ಲೋದು. ಆಗ ಜನ ಹೇಳ್ತಾರಪ್ಪ ನಮ್ಗೆ ಸುಧಾರಕರಾಗೋ ಆಸೆ ಏನೂ ಇಲ್ಲ. ಹಾಗಾದ್ರೆ ಹೀಗೂ ಆಗಬಹುದು. ಈ ಭಾರತದ ಇಸ್ಲಾಮಿಕ್ ಸಮಾಜ ಏನಿದೆ ಅದು ಅದೇ ಧಾರ್ಮಿಕ ಸೂತ್ರಗಳು, ವಾಕ್ಯಗಳು ಮತ್ತು ಸಂಸ್ಕಾರದ ಒಳಗೇನೆ ಯಾವಾಗ್ಲೂ ಇದ್ದು ಬಿಡ್ತವೆ. ಹಾಗಾಗಿ ಬಹಳ ಪ್ರಯತ್ನ ಮಾಡಿದ್ದ ನಂತರವೂ ಅದರಲ್ಲಿ ಬದಲಾವಣೆ ನೀವು ನೋಡೋದಕ್ಕೆ ಸಾಧ್ಯ ಆಗಲ್ಲ. ಅದು ಇದ್ದೇ ಇದೆ ನೋಡಿ. ಯಾವುದೇ ವ್ಯಕ್ತಿ ಸಂಪೂರ್ಣ ಮೂಲಭೂತ ವಿಷಯವನ್ನ ಹಿಡ್ಕೊಂಡು ಯಾರು ಹೋಗೋದಿಲ್ಲವೋ ಅವರು ಧರ್ಮದ ಹೆಸರಿನಲ್ಲಿ ಮೋಸಕ್ಕೊಳಗಾಗ್ತಾರೆ. ತಾನು ಅಸ್ವಸ್ಥನಾಗಿರ್ತಾನೆ, ಬೇರೆಯವ್ರನ್ನೂ ಅಸ್ವಸ್ಥರನ್ನಾಗಿ ಮಾಡ್ತಾನೆ. ಸರಿನಾ? ಈಗ ನಾನು ನನ್ನ ಪ್ರಶ್ನೆ 2ನೇ ಭಾಗಕ್ಕೆ ಬರ್ತೀನಿ. ಮಹಿಳೆಯರಿಗೆ 3ನೇ 1 ಭಾಗ ಏನ್ ಸಿಕ್ಕಿದೆ ಲೋಕಸಭೆ, ವಿಧಾನಸಭೆಯಲ್ಲಿ, ಈ ಮಹಿಳೆಯರ ಸ್ಥಿತಿ ಭಾರತದಲ್ಲಿ ಈ ಹೊಸ ವರ್ಷದಿಂದ ಆಚೆಗೆ ಹೇಗೆ ನೋಡಬಹುದಾಗಿದೆ? ನೋಡಿ, ನಾನು ಹೀಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಹಿಳೆಯರ ದುಸ್ಥಿತಿ ಹೇಗಾಯ್ತು ಅಂತ ನಾವು ರೋಗ ಹೇಗೆ ಬರುತ್ತೆ ಅಂತ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಔಷಧಿನ ಕಂಡು ಹಿಡಿಯೋದಕ್ಕಾಗತ್ತಲ್ವಾ. ಮಹಿಳೆಯರ ದುಸ್ಥಿತಿ ಹೀಗೆ ಆಗಿತ್ತು. ಪ್ರಕೃತಿಯಲ್ಲಿ ಮಹಿಳೆ ಮತ್ತು ಪುರುಷ ಸಮಾನವಾಗೇ ಹುಟ್ಟುತ್ತಾರಲ್ವಾ. ಮನೆಯಲ್ಲಿ ಗಂಡು ಮಗು ಹುಟ್ಟಿದ್ರೆ ಹೆಣ್ಮಗು ಹುಟ್ಟಿದ್ರೆ ಅಲ್ಲಿ ಏನು ಭೇದ ಇರೋದಿಲ್ಲ. ಇಬ್ರು ಮಕ್ಕಳು ಹುಟ್ಟುತ್ತಾರೆ. ಒಂದ್ ವೇಳೆ ಕಾಡ್ಗೆ ಹೋದ್ರೆ ಅಲ್ಲೂ ಗಂಡು ಹೆಣ್ಣು ತಮ್ಮ ಕೆಲಸ ತಾವು ಮಾಡ್ಕೊಳ್ತಾ ಇರ್ತವೆ. ಪ್ರಕೃತಿ ಭೇದಭಾವ ಮಾಡಲ್ಲ. ಹಾಗಾದ್ರೆ ಸ್ತ್ರೀ ಶೋಷಣೆ ಮಾಡುವಂತಹ ರೋಗ ಎಲ್ಲಿ ಹುಟ್ಟಿದ್ದು? ಈ ರೋಗ ಧರ್ಮದ ಮುಖವಾಡ ಹಾಕೊಂಡು ಬಂದಿರುವಂತಹದ್ದು. ಎಲ್ಲಿಯವರೆಗೂ ಧರ್ಮದ ಹೆಸರಿನಲ್ಲಿರೋ ಗಲೀಜನ್ನ ತೆಗೆಯೋದಿಲ್ವೋ ನಾವು, ಅಲ್ಲಿವರೆಗೂ ಮಹಿಳೆಯರ ಸುಧಾರಣೆ ಸಾಧ್ಯವಿಲ್ಲ. ನಾವು ಹೇಳಬಹುದು ಮಹಿಳೆಯರ ಮೇಲಿನ ದೌರ್ಜನ್ಯ ಒಂದು ಸಾಮಾಜಿಕ ಸಮಸ್ಯೆ ಅಂತ. ಆದರೆ ಸಮಾಜ ಏನ್ ಹೇಳುತ್ತೆ ಅಂದ್ರೆ ನಾನು ಮಹಿಳೆಯರೊಂದಿಗೆ ಏನ್ ಮಾಡ್ತಾ ಇದ್ದೀನೋ ಅದು ರಿಲಿಜಿಯಸ್ಲಿ ಅಪ್ರೂವ್ಡ್ ಆಗಿದೆ ಅಂತ, ಅದು ಧರ್ಮಸಮ್ಮತ ಅನ್ನತ್ತೆ, ಅದಕ್ಕೆ ಮಾಡಕ್ಕಾಗಿದೆ ಅನ್ನತ್ತೆ. ಅದೇ ಧರ್ಮದಲ್ಲಿರುವಂತಹ ಸಂಸ್ಕರಣ ಏನಿದೆ ಅದು ಏನ್ ಹೇಳುತ್ತೆ ಅಂದ್ರೆ ಮಹಿಳೆಯ ಸ್ಥಾನ ಪತಿಯ ಪಾದಗಳಲ್ಲಿವೆ. ಮತ್ತೆ ಮಹಿಳೆಗೆ ಶಿಕ್ಷಣದ ಯಾವುದೇ ಅವಶ್ಯಕತೆ ಇಲ್ಲ, ಗುರುವಿನ ಅಗತ್ಯವಿಲ್ಲ, ಪತಿಯೇ ಪರಮೇಶ್ವರ, ಪತಿಯೇ ಗುರು ಅನ್ನತ್ತೆ. ಮತ್ತೆ ಒಂದ್ ವೇಳೆ ಮಹಿಳೆ ಪತಿಯ ಕಾಲನ್ನ ಒತ್ತಲಿಲ್ಲ ಅಂತಂದ್ರೆ ಮನೆಗೆ ಲಕ್ಷ್ಮಿ ಬರಲ್ಲ. ಈ ರೀತಿಯ ಧರ್ಮದ ಸಂಸ್ಕರಣೆ ಚಾಲ್ತಿಯಲ್ಲಿದ್ರೆ ನೀವು ಮಹಿಳೆಯರಿಗೆ ಎಷ್ಟೇ ಪ್ರಾತಿನಿಧ್ಯ ಕೊಟ್ಟರು 3ನೇ 1 ಭಾಗ ಅಲ್ಲ, 3/4 ಭಾಗ ನೀವು ಕೊಟ್ಟರು ಕೂಡ ಯಾವ ವ್ಯತ್ಯಾಸನೂ ಆಗಲ್ಲ. ಎಲ್ಲಿಂದ ರೋಗ ಹುಟ್ಟಿತ್ತೋ ಅಲ್ಲಿಂದನೇ ಪರಿಹಾರ ಮಾಡಬೇಕಾಗತ್ತೆ. ಧರ್ಮ ಪ್ರತಿಯೊಬ್ಬ ಮನುಷ್ಯನನ್ನು ಚೇತನದಂತೆ ನೋಡಬೇಕು, ಸ್ತ್ರೀ ಪುರುಷರಂತೆ ಅಲ್ಲ. ಶರೀರವನ್ನ ನೋಡಿ ಧರ್ಮ ಕೆಲಸವನ್ನ ಮಾಡಬಾರ್ದು. ಧರ್ಮ ಹೇಳಬೇಕು ನೀನ್ ಗಂಡಸು, ನೀನ್ ಹೆಂಗಸು, ನೀನ್ ಚೇತನ, ನಿನ್ನ ಜೀವನದ ಗುರಿ ಮುಕ್ತಿ ಆಗಿರ್ಬೇಕು ಅಂತ ಹೇಳ್ಬೇಕಷ್ಟೇ. ಇದು ಯಾವಾಗ ಸಾಧ್ಯ ಆದ್ರೆ ಆಗ ಮಹಿಳೆಯರು ತಾವಾಗಿಯೇ ಮುಂದೆ ಬರೋದಕ್ಕೆ ಸಾಧ್ಯ. ಅವ್ರ ಹತ್ರ ಎಲ್ಲ ಇದೆ, ಪ್ರಕೃತಿ ಕೊಟ್ಟಿರುವಂಥದ್ದು. ಆದ್ರೆ ನಾವು ಮಾತ್ರ ಅವರನ್ನ ಕೃತಕ ಸಾಮಾಜಿಕ ಸಂಕೋಲೆಗಳಲ್ಲಿ ಬಂಧಿಸಿದ್ದೀವಿ. ಈ ಸಂಕೋಲೆಗಳು ದೂರವಾದಾಗ ಮಹಿಳೆಯರು ತಾವಾಗಿಯೇ ತಮ್ಮ ಸ್ಥಾನವನ್ನ ಕಂಡ್ಕೋತಾರೆ. ನಾವು ಅವ್ರಿಗೆ ಸ್ಥಾನ ಕೊಡ್ಬೇಕಾಗಿಲ್ಲ, ಅವರೇ ಪಡ್ಕೋತಾರೆ. ಆಚಾರ್ಯಜಿ, ಹೊಸ ವರ್ಷದಲ್ಲಿ ನಾನ್ ಮೊದಲು ಸಂಕಲ್ಪಗಳ ಬಗ್ಗೆ ಮಾತಾಡೋಣ ಅನ್ಕೊಂಡಿದ್ದೆ. ಆದ್ರೆ ನೀವು ಸವಾಲುಗಳು ಬಹಳ ದೊಡ್ಡ ಪ್ರಶ್ನೆ ಅಂದ್ರೆ, ಮತ್ತೆ ಈ ಹೊಸ ವರ್ಷದಲ್ಲಿ ಸವಾಲುಗಳನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನಮ್ ವೀಕ್ಷಕರಿಗೆ ನಿಮ್ ಮೂಲಕ ಇದು ಅರ್ಥವಾಗಿರಬಹುದು ಅಂತ ನನ್ಗನ್ಸ್ತಾ ಇದೆ. 2025 ಹೊಸ ವರ್ಷ ನಿಜ, ಆದ್ರೆ ಇದು 2024ಕ್ಕೆ ಹೋಲಿಸಿದ್ರೆ ಇದು ಹೆಚ್ಚು ಅಪಾಯಗಳಿಂದ ಕೂಡಿದೆ ಅಂತ ಹೇಳಿದ್ರಿ. ಮತ್ತೆ ಈ ನಿಟ್ಟಿನಲ್ಲಿ ಜಗತ್ತು ಮತ್ತು ಮನುಷ್ಯ ಸಿದ್ಧವಾಗಬೇಕು ಅಂದಿದ್ದೀರಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್.